गरुभिर्मा इति नः सान्त्वयन्तं प्रणतवान् प्राणिनां प्राणभूतं प्रणतिप्रीणये पूर्णबोधं तपो विद्या विरक्त्यादि सद्गुण ऊगाकरानहं वादिराजगुरून् वन्दे हयग्रीवपदाश्रयान् मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये अनवद्यात्मचारित्रं वादिकद्योतभास्करं विद्यामान्यगुरुं वन्दे विद्याविद्योतभास्वरं तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं जन्माद्यस्य यतोऽन्वयादितरतश्चार्तेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಉದ್ಧವ ಮತ್ತು ವಿದುರ ಇಬ್ಬರೂ ಕೂಡ ಸಂವಾದವನ್ನು ನಡೆಸಿ ಉದ್ಧವನಿಗೆ ಮುಂದೆ ನಡೆಯುವಂತಹ ಎಲ್ಲ ಇವನಿಗೆ ವಿದುರನಿಗೆ ಮುಂದೆ ಆಗುವಂತಹ ಏನು ಪರಸ್ಪರ ಹೊಡೆದಾಡಿಕೊಂಡು ಸಾಯುವ ಪ್ರಸಂಗ ಇದೆ ಯಾದವರದ್ದೆಲ್ಲದೂ ಕೂಡ ಆ ಪ್ರಸಂಗಗಳನ್ನೆಲ್ಲವನ್ನು ಕೂಡ ಈಗಲೇ ನಿರೂಪಣೆ ಮಾಡಿದ. ಇಷ್ಟನ್ನೆಲ್ಲ ಹೇಳಿ ಮುಂದೆ ಭಗವಂತನು ಕೂಡ ಏನು ಮಾಡಿದನಂತೆ, ಆ ಸಂದರ್ಭ ಪರಮಾತ್ಮ ಬ್ರಹ್ಮಶಾಪಾಪದೇಶೇನ ಕಾಲೇನ ಅಮೋಘ ವಾಂಚಿತಃ ಸಂಹೃತ್ಯ ಸ್ವಕುಲಂ ನೂನಂ ತ್ಯಕ್ಷನ್ ದೇಹಮಚಿಂತಯತ್ ಅಂತ ಹೇಳ್ತಾರೆ. ತನ್ನ ಕುಲನಾಶವನ್ನ ತಾನೇ ಮಾಡಿ ಭಗವಂತ ತಾನೂ ದೇಹತ್ಯಾಗವನ್ನು ಮಾಡಿದಂತೆ. ಭಗವಂತ ಕೃಷ್ಣ ಪರಮಾತ್ಮ ಪರಂಧಾಮಕ್ಕೆ ಹೋಗಬೇಕಾದ್ರೆ ಅವನದ್ದು ಒಂದು ಪಾರ್ಥಿವ ಶರೀರ ಇತ್ತು ಅಂತ ಹೇಳ್ತಾರೆ. ಅವನದು ಒಂದು ಪಾರ್ಥಿವ ಶರೀರ ಇತ್ತಂತೆ. ಆ ಪಾರ್ಥಿವ ಶರೀರವನ್ನು ಬಿಟ್ಟು ಭಗವಂತ ಅಲ್ಲಿಂದ ಹೊರಟ ಅಂತ ಹೇಳಿ, ಪಾರ್ಥಿವ ಶರೀರವನ್ನು ಬಿಟ್ಟು ಹೋದ ಅಂತಂದರೆ ಅದರಲ್ಲಿ ಏನು ಅಭಿಪ್ರಾಯ ಅಂತಂದರೆ, ಭಗವಂತ ಇದನ್ನೆಲ್ಲ ದೇಹತ್ಯಾಗ ಅಂದರೆ ಅವನ ದೇಹತ್ಯಾಗ ಮಾಡೋದು ಅಂದರೆ ಏನು ನಮ್ಮಂತೆ ದೇಹತ್ಯಾಗ ಅಂತ ತಿಳ್ಕೊಂಬಿಡಬಾರ್ದು. ಅವನು ಭೂಲೋಕ ತ್ಯಾಗ ಮಾಡೋದು ಅಂತ ಅರ್ಥ. ಅಂದರೆ ಅವನ ದೇಹ ಸ್ವರೂಪಭೂತವೇ ಅವನದ್ದು. ನಮ್ಮಂತೆ ಒಂದು ಜಡದೇಹ ಅಂತ ಒಂದು ಒಳಗಡೆಯಲ್ಲಿ ಒಂದು ಸೂಕ್ಷ್ಮ ದೇಹ ಅಂತ ಇನ್ನು ಹೀಗೆಲ್ಲ ಇಲ್ಲ ಅವನಿಗೆ, ಭಗವಂತನಿಗೆ. ಅವನ ದೇಹ ಅಂದ್ರೆ ಸ್ವರೂಪಭೂತವಾದದ್ದು. ಅವನ ಸ್ವರೂಪವೇ ದೇಹ ಅಂತ, ಮತ್ತೆ ಇನ್ನೇನು ಇರೋದೇ ಇಲ್ಲ, ವ್ಯತ್ಯಾಸವೇ ಇಲ್ಲ ಅವನಿಗೆ. ಹಾಗಾಗಿ ಭಗವಂತ ಕೃಷ್ಣಾವತಾರದ ಕೊನೆಯಲ್ಲಿ ತನ್ನಂತೆ ಇರುವಂತಹ ಒಂದು ಜಡದೇಹವನ್ನು ಸೃಷ್ಟಿ ಮಾಡಿದ್ದಂತೆ. ಭಗವಂತ ಜಡದೇಹವನ್ನು ಸೃಷ್ಟಿ ಮಾಡಿ ಹೊರಟ ಪರಮಾತ್ಮ ಪರಂಧಾಮಕ್ಕೆ ತೆರಳಿದ್ದು ಅಂದರೆ ಕೃಷ್ಣ ಪರಮಾತ್ಮ ಈ ರೀತಿಯಲ್ಲಿ. ಅದನ್ನು ಮಧ್ವಾಚಾರ್ಯರು ಸ್ಕಾಂದ ಪುರಾಣದಲ್ಲಿ ಹೇಳಿದ ಮಾತನ್ನು ಹೇಳುತ್ತಾರೆ. ಪೃಥಿವೀ ಲೋಕಸಂತ್ಯಾಗ ದೇಹತ್ಯಾಗೋ ಹರೇ ಸ್ಮೃತಃ ಅಂತ ಹೇಳಿ. ನಿತ್ಯಾನಂದ ಸ್ವರೂಪತ್ವಾತ್, ಅವನು ಪರಮಾತ್ಮ ನಿತ್ಯಾನಂದ ಸ್ವರೂಪ. ಅವನಿಗೆ ದೇಹತ್ಯಾಗ ಅಂದರೆ ಬೇರೆ ಏನೂ ಇಲ್ಲ. ಮತ್ತೇನು? ಪೃಥಿವೀ ಲೋಕಸಂತ್ಯಾಗ, ಪೃಥಿವಿಯನ್ನು ಭೂಮಿಯನ್ನು ಬಿಟ್ಟು ಹೋಗೋದು. ಅಂದರೆ ಭೂಮಿಯಲ್ಲಿ ಅಲ್ಲಿ ತನಕ ಕಣ್ಣಿಗೆ ಕಾಣಿಸ್ತಾ ಇದ್ದ,
ಕಣ್ಣಿಗೆ ಕಾಣಿಸ್ತಾ ಇದ್ದ ಕೃಷ್ಣ ಕಣ್ಣಿಗೆ ಕಾಣ್ತಾ ಇಲ್ಲ ಅಷ್ಟೇ ಭೂಮಿಯಲ್ಲಿ. ಈ ರೀತಿ ಬೇರೆ ಕಡೆಯಲ್ಲಿ ಇದ್ದಾನೆ ಕೃಷ್ಣ. ಹಾಗಾಗಿ ಮತ್ತಷ್ಟೇ ಅಲ್ಲ, ದರ್ಶಯೇ ಜನಮೋಹಾಯ, ಇದೆಲ್ಲವೂ ಕೂಡ ಯಾಕೆ ಹೀಗೆ ಮಾಡ್ತಾನೆ ಅಂತಂದರೆ ಅವನಂತೆ ಇರುವಂಥ ಒಂದು ದೇಹವನ್ನು ಬಿಟ್ಟು ಹೋದ ಜಡ ಶರೀರ ಅಂದರೆ ಕೆಲವರು ಏನು ತಿಳ್ಕೊಳ್ತಾರೆ, ಕೃಷ್ಣನಿಗೂ ನಮ್ಮಂತೆ ಜಡ ಶರೀರ ಇದೆ, ಅವನು ನಮ್ಮಂತೆ ಮನುಷ್ಯ ಅವನು ಅಂತ ತಿಳ್ಕೊಂಡ್ಬಿಡ್ತಾರೆ. ಅವರಿಗೆ ಮೋಹ ಬರಲಿ ಅನ್ನೋದಕ್ಕೋಸ್ಕರವೇನೆ ಹೀಗೆಲ್ಲ ಮಾಡಿದ್ದಂತೆ. ಸದೃಶೀಂ ಮೃತಿಕಾಕೃತಿಂ ಅಂತ ಅವನು ಹೇಗೆ ಅಂದರೆ ಭಗವಂತ ನಿಜವಾಗ್ಲೂ ಹೇಳಬೇಕು ಅಂತ ಆದರೆ ನಿಜವಾದ ನಟ ಅಂತ ಯಾರಾದರೂ ಇದ್ದರೆ ಅದು ಭಗವಂತ ಅಂತ ಹೇಳ್ತಾರೆ. ಪರಮಾತ್ಮ ನಟವದ್ ಭಗವಾನ್ ವಿಷ್ಣು ಅಂತ ನಟ, ಅವನೊಬ್ಬ ದೊಡ್ಡ ನಟ. ಎಂಥ ನಾಟಕ ಮಾಡ್ತಾನೆ ಅವನು ಪರಮಾತ್ಮ ಅಂದರೆ, ನಾಟಕದಲ್ಲೂ ನಟ ಅವನು ಭಾರಿ ದೊಡ್ಡ ನಟ. ಅವನಂಥ ನಟನೆ ಇನ್ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಕೆಲವರಿಗೆ ಮೋಹ ಬರಲಿ ಅಂತ ಒಂದು ಮೃತ ಶರೀರವನ್ನು ಅಲ್ಲಿಡೋದು, ದೇಹತ್ಯಾಗ ಮಾಡಿ ಹೋಗೋದು. ಇನ್ನೊಂದು ಕಡೆಯಲ್ಲಿ ಭೀಷ್ಮನ ಜೊತೆಗೆ ಯುದ್ಧ ಮಾಡಬೇಕಾದ್ರೆ ಪರಶುರಾಮ ದೇವರು ಯುದ್ಧ ಮಾಡ್ತಾರೆ. ಯುದ್ಧ ಮಾಡಬೇಕಾದ್ರೆ ಭೀಷ್ಮನನ್ನು ಗೆಲ್ತಾರೆ. ಆದರೆ ಭೀಷ್ಮನನ್ನು ಗೆದ್ದರೂ ಕೂಡ ಭೀಷ್ಮನೇ ಗೆದ್ದಂತೆ ತೋರಿಸ್ತಾರೆ. ಇದು ಬಹಳ ಕಷ್ಟ. ಭೀಷ್ಮನನ್ನು ಸೋಲಿಸಿಯೂ ಕೂಡ ಭೀಷ್ಮನ ಕೈಯಿಂದ ಸೋತಿದ್ದೇನೆ ಅಂತ ತೋರಿಸ್ಕೊಳ್ಳೋದಿದ್ದೀರಿ. ಹೆಂಗೆ ತೋರಿಸ್ಬೇಕು ಅದನ್ನು? ಇದು ಯಾವುದಾದ್ರೂ ಒಬ್ಬ ಡೈರೆಕ್ಟ್ರಿಗೆ ಕೊಟ್ಟು ಈ ಪಿಕ್ಚರ್ ತೆಗೀರಿ ಅಂದ್ರೆ ಅದನ್ನು ತೆಗೆಯೋದು ಕಷ್ಟ ಇದೆ, ಹಾಗಿರ್ತದೆ. ಅಂಥ ರೀತಿಯಲ್ಲಿ ಪರಮಾತ್ಮ ಮಾಡ್ತಾನೆ. ಇದೆಲ್ಲ ಏನು ನಟ ಅಂತಂದರೆ ಅದಕ್ಕೆ ನಟವತ್ ಭಗವಾನ್ ವಿಷ್ಣು ಅಂತ ಹೇಳ್ತಾರೆ ಅವನನ್ನು. ನಟ ಅವನು ದೊಡ್ಡ ನಟ ಅಂತ. ಹೀಗೆಲ್ಲ ತ್ಯಾಗವನ್ನು ಮಾಡಿ ಪರಮಾತ್ಮ ಹೋದ ಅಂತ. ಹೋಗಬೇಕಾದ್ರೆ ಒಂದು ಮಾತನ್ನು ಹೇಳಿದ್ನಂತೆ. ಏನು ಅಂತಂದರೆ ಪರಮಾತ್ಮ ಹೇಳ್ತಾನೆ, ಈ ನೋದ್ಧವೋನ್ವಪಿ ಮನ್ಯೋನೋ ಯದ್ಗುಣೈರ್ ನಿರ್ಜಿತ ಪ್ರಭು ಅಥೋ ಮದ್ವತ್ ಪುನರ್ಲೋಕಂ ಗ್ರಾಹಯನ್ಯಹ ತಿಷ್ಟತು ಅಂತ ಈ ಉದ್ಧವನಿಗೆ ಭಗವಂತ ಹೇಳಿದ್ನಂತೆ. ನಾನು ಮಾರು ಹೋಗಿದ್ದೇನೆ, ನನಗಿಂತ ಅಣು ಮಾತ್ರವೂ ಕೂಡ ಕಡಿಮೆ ಅಲ್ಲ ಈ ಉದ್ಧವ ಅಂತಂದರೆ, ಸಾಮಾನ್ಯ ವ್ಯಕ್ತಿ ಅಲ್ಲ. ಈ ಉದ್ಧವ ಅಂತಂದರೆ ಅವನು ಕೂಡ ಶ್ರೇಷ್ಠ ವ್ಯಕ್ತಿ ಅಂತ, ನನಗಿಂತ ಶ್ರೇಷ್ಠ ಅಂತಂದುಬಿಡ್ತಾನೆ ಒಂದು ಸರ್ತಿ ಪರಮಾತ್ಮ. ಏನು ಅಭಿಪ್ರಾಯ ಹಾಗಾದರೆ ಅಂತಂದರೆ, ಉತ್ತಮೈರಧಿಕತ್ವಂ ವಾ ಸಾಮ್ಯಂ ವಿಜಯೋಪಿ ವಾ ಉಚ್ಚತೇತು ನೀಚಾನ ಮೋಹಾರ್ಥಂ ವಾ ಪ್ಯುಪೇಕ್ಷಯ ಅಂತ ಹೇಳ್ತಾರೆ. ಕೆಲವೊಂದು ಸರ್ತಿ ದೊಡ್ಡವರು ಏನಿರ್ತಾರಲ್ಲ, ದೊಡ್ಡವರು ಸಣ್ಣವ್ರನ್ನ ನೋಡ್ಕೊಂಡ್ಬಿಟ್ಟು ನನಗಿಂತ ಚೆನ್ನಾಗಿ ಮಾಡ್ತಾರೆ ಉಪನ್ಯಾಸ ಅಂದ್ಬಿಡ್ತಾರೆ, ನನಗಿಂತ ಒಳ್ಳೆ ರೀತಿಯಲ್ಲಿ ಇವನು ಕೆಲಸ ಮಾಡ್ತಾನೆ ಅಂತ ಹೇಳ್ತಿರ್ತಾರೆ. ಹೀಗೆಲ್ಲ ಹೇಳ್ತಿರ್ತಾರೆ ದೊಡ್ಡವರು. ಹಂಗೆ ಹೇಳಿದ್ರು ಒಂದು ಮಾತ್ರಕ್ಕೆ ದೊಡ್ಡವ್ರು ಹೇಳಿದ್ದಾರೆ ಅಂದ ತಕ್ಷಣ ಇವ್ರು ಕೊಂಬು ಬೆಳೆಸ್ಕೊಂಡ್ಬಿಡ್ಬಾರ್ದು. ಮತ್ತೆ ಕೊಂಬು ಬೆಳೆಸ್ಕೊಂಡು ನಾನು ಅವ್ರಿಗಿಂತ ಶ್ರೇಷ್ಠ ಅಂತ ತಿಳ್ಕೊಂಬಿಡ್ಬಾರ್ದು. ಯಾಕೆ ಹೇಳಿರ್ತಾರೆ ಅಂತಂದರೆ ಉತ್ತಮೈರಧಿಕತ್ವಂ ವ ಸಾಮ್ಯಂ ವಿಜಯೋಪಿವ ಅಂತ. ನನಗಿಂತ ಶ್ರೇಷ್ಠ ಅಂತ ಹೇಳೋದು, ನನಗೆ ಸಮಾನ ಅಂತ ಹೇಳೋದು, ಇದೆಲ್ಲ ಯಾಕೆ ಅಂದರೆ ಉಚ್ಯತೇತು ನೀಚಾನಾಂ ಮೋಹಾರ್ಥಂಬ. ಇದು ಮತ್ತೊಬ್ಬರಿಗೆ ಮೋಹ ಬರಲಿ ಅನ್ನೋದಕ್ಕೋಸ್ಕರ ಹೇಳ್ತಾರಂತೆ. ಅಥವಾ ಉಪೇಕ್ಷಯ, ಹೋಗಲಿ ಬಿಡಿ ಹೀಗಾದರೂ ಅವನು ಸಮಾಧಾನ ಪಟ್ಟುಕೊಳ್ಳಿ ಅಂತ ಹಾಗಾದರೂ ಹೇಳಿರ್ತಾರಂತೆ. ಹೀಗೆಲ್ಲ ಇದು ಒಂದೊಂದು ಕಾರಣಗಳಿರ್ತದೆ. ಹಾಗೆ ಪರಮಾತ್ಮ ಮಾಡಿದ್ದಾನೆ ಅಂತ ತಿಳ್ಕೊಳ್ಬೇಕೇ ಹೊರತು ಉದ್ಧವ ಅವನಿಗಿಂತಲೂ ಕೂಡ ಶ್ರೇಷ್ಠ ಅಂತ ತಿಳ್ಕೊಂಬಿಡಬಾರದು ಅಂತ ಹೇಳ್ತಾರೆ. ಆಗ ಅವನು ಕೇಳ್ತಾನೆ, ವಿದುರ ಕೇಳ್ತಾನೆ, ಸರಿ ಕೃಷ್ಣನ ಕಥೆಯನ್ನೆಲ್ಲ ಸಂಕ್ಷೇಪವಾಗಿ ಹೇಳಿದೆ, ನನಗೆ ಕೃಷ್ಣನ ಕಥೆ ಕೇಳಿದ್ದೀನಿ, ಆ ಭಗವಂತ ಮಾಡಿದ ಸೃಷ್ಟಿಯ ಬಗ್ಗೆ ಕೇಳಬೇಕು ಅಂತ ಅಪೇಕ್ಷೆ ಇದೆ ನನಗೆ, ಆ ಸೃಷ್ಟಿಯ ಬಗ್ಗೆ ನಿರೂಪಣೆ ಮಾಡು ಅಂತಂದರೆ ಆಗ ಆ ಉದ್ಧವ ಅವನು ಹೇಳ್ತಾನೆ, ಸೃಷ್ಟಿಯ ಬಗ್ಗೆ ನನ್ನನ್ನು ಕೇಳ್ತಿದ್ದೀಯಲ್ಲ, ಒಳ್ಳೆಯದೇ ಹೇಳಬಹುದು, ಆದರೂ ನನಗಿಂತ ಚೆನ್ನಾಗಿ ಹೇಳುವವರೊಬ್ಬರಿದ್ದಾರೆ, ಅವ್ರ ಹೆಸರು ಮೈತ್ರೇಯರು ಅಂತ. ನೀನು ಹರಿದ್ವಾರಕ್ಕೆ ಹೋಗು, ಗಂಗಾ ತೀರ. ಆ ಗಂಗಾ ತೀರಕ್ಕೆ ಹರಿದ್ವಾರಕ್ಕೆ ಹೋದಾಗ ಆ ಹರಿದ್ವಾರದಲ್ಲಿ ನಿನಗೆ ಗಂಗಾ ತೀರದಲ್ಲಿ ಮೈತ್ರೇಯರ ಸಮಾಗಮ ಆಗತ್ತೆ. ಆಗ ಮೈತ್ರೇಯರು ಯಾಕೆ ಅಂದರೆ ಕೃಷ್ಣನಿಂದ ಅವರೂ ಕೇಳಿದವರೇನೆ. ಕೃಷ್ಣ ಹೇಳುವಾಗ ಉಪದೇಶವನ್ನು ಮಾಡುವಾಗ ಅವರು ಇದ್ದು ಕೃಷ್ಣನ ಉಪದೇಶವನ್ನು ಪಡೆದಂಥ ಮಹಾತ್ಮರು, ಅವರ ಬಾಯಲ್ಲಿ ಕೇಳು ನೀನು, ಆಗ ನೀನು ಉದ್ಧಾರ ಆಗ್ತೀಯಾ ಅಂತ ವಿದುರನಿಗೆ ಹೇಳಿ ಕಳಿಸಿಕೊಡ್ತಾನೆ. ಇಷ್ಟು ಹೇಳಿ ಕಳಿಸಿದಾಗ ದ್ವಾರಿದ್ಯುನದ್ಯ ಋಷಭಕ್ಕುರೂಣಾಂ ಮೈತ್ರೇಯ ಮಾಸೀನ ಮಗಾದ ಬೋಧಂ. ದ್ವಾರಿದ್ಯುನದ್ಯ, ದ್ಯುನದಿ ಅಂತ ಹೇಳಿದರೆ ಸ್ವರ್ಗದ ನದಿ ಅಂತ. ಸ್ವರ್ಗದ ನದಿ ಅಂದರೆ ಗಂಗಾ ನದಿ. ಆ ಗಂಗಾ ನದಿ ಹರಿಯುವಂತಹ ಹರಿದ್ವಾರ ಕ್ಷೇತ್ರದಲ್ಲಿ ಅಗಾಧ ಜ್ಞಾನಿಗಳಾಗಿರುವಂಥ ಮೈತ್ರೇಯರು ಕೂತಿರ್ತಾರಂತೆ. ಅವರ ಹತ್ತಿರಕ್ಕೆ ಹೋಗಿ ಮೈತ್ರೇಯರಲ್ಲಿ ವಿದುರ ಹತ್ತಿರಕ್ಕೆ ಹೋಗಿ ನೋಡಿ ಅವರನ್ನೊಂದು ಸರ್ತಿ ಕೇಳಿಕೊಳ್ತಾ ಇದ್ದಾನಂತೆ. ಸುಖಾಯ ಕರ್ಮಾಣಿ ಕರೋತಿ ಲೋಕೋ ನ ತೈ ಸುಖಂ ಚಾನ್ಯದುಪಾರಮಂ ವಾ ವಿಂದೇತ ಭೂಯಸ್ತತ ಏವ ದುಃಖಂ ಯದತ್ರ ಯುಕ್ತಂ ಭಗವಾನ್ ವದೇನ್ನಃ. ವಿದುರ ಹೇಳ್ತಾನೆ, ಮೈತ್ರೇಯರೇ, ಜಗತ್ತಿನಲ್ಲಿ ಜನರೆಲ್ಲರೂ ಕೂಡ ಅವರು ಸುಖವಾಗಿ ಇರಬೇಕು, ದುಃಖಗಳನ್ನೆಲ್ಲ ಪರಿಹಾರ ಮಾಡಿಕೊಳ್ಬೇಕು ಅನ್ನೋದಕ್ಕೋಸ್ಕರವಾಗಿ
ಯಜ್ಞ ಯಾಗ ಮೊದಲಾದಂಥ ಕರ್ಮಗಳನ್ನು ಮಾಡ್ತಿರ್ತಾರೆ. ಆದರೆ ನತೈಸುಖಂ ಚಾನ್ಯದುಪಾರಮಂಬ, ಆದರೆ ಅಷ್ಟು ಯಜ್ಞ ಯಾಗ ಏನೇನೋ ಮಾಡ್ತಿರ್ತಾರೆ, ಆದರೂ ಸುಖ ಆಗೋದಿಲ್ಲ ಅವರಿಗೆ. ಸುಖ ಆಗಲ್ಲ, ದುಃಖ ಹೋಗೋದಿಲ್ಲ. ಸುಖ ಬರಲ್ಲ, ದುಃಖ ಹೋಗಲ್ಲ, ಒದ್ದಾಡ್ತಿರ್ತಾರೆ. ವಿಂದೇತ ಭೂಯಸ್ತತ ಏವ ದುಃಖಂ, ಮತ್ತೆ ದುಃಖವನ್ನೇ ಹೆಚ್ಚು ಪಡಿತಾರಂತೆ. ಅದಕ್ಕೆ ಯದತ್ರ ಯುಕ್ತಂ ಭಗವಾನ್ ವದೇನ್ನಃ. ಆದ್ದರಿಂದ ಈ ಸುಖವೇ ಆಗಬೇಕು ಅಂತ ಒಂದು ಉಪಾಯ ಬೇಕು. ಸುಖವೇ ಇರಬೇಕು ಯಾವಾಗಲೂ ಕೂಡ, ದುಃಖ ಬರಬಾರದು, ಸುಖ ಆಗಬೇಕು. ಅದಕ್ಕೆ ಏನು ಮಾಡಬೇಕು, ಅದ್ರ ಬಗ್ಗೆ ಹೇಳ್ರಿ ನನಗೆ ಅಂತ ಕೇಳಿದೆ. ಅಷ್ಟೇ ಅಲ್ಲ, ಜನಸ್ಯ ಕೃಷ್ಣಾತ್ ವಿಮುಖಸ್ಯ ದೈವಾತ್ ಅಧರ್ಮಶೀಲಸ್ಯ ಸುದುಃಖಿತಸ್ಯ ಅನುಗ್ರಹಾಯೇಹ ಚರಂತಿ ನೂನಂ ಭೂತಾನಿ ಭವ್ಯಾನಿ ಜನಾರ್ದನಸ್ಯ. ಅವನ ಹಿಂದಿನ ಕರ್ಮ ಏನಿರುತ್ತದೋ ಅದಕ್ಕೆ ಅನುಗುಣವಾಗಿ ಒಳ್ಳೆ ಗುರುಗಳ ಉಪದೇಶದಿಂದಾಗಿ ಕೆಲವು ಸಾತ್ವಿಕರಿರ್ತಾರೆ, ಸಜ್ಜನರಿರ್ತಾರೆ. ಸಜ್ಜನರಿದ್ದರೂ ಕೂಡ ಅವ್ರಿಗೆ ಒಳ್ಳೆ ಮಾರ್ಗ ಸಿಗೋದಿಲ್ಲ. ಯಾಕೆ ಅಂದರೆ ಹಿಂದಿನ ಜನ್ಮದಲ್ಲಿ ಏನೋ ಕರ್ಮ ಮಾಡಿರ್ತಾರೆ. ಒಳ್ಳೆ ಸಾತ್ವಿಕನಾಗಿದ್ದರೂ ಕೂಡ ಒಳ್ಳೆ ಗುರುಗಳು ಸಿಗೋದಿಲ್ಲ ಅವನಿಗೆ, ಉಪದೇಶ ಮಾಡುವಂಥ ಗುರುಗಳು. ಎಲ್ಲೋ ಭಾಗವತಾದಿ ಜ್ಞಾನ ಯಜ್ಞ ನಡೀತಾ ಇದ್ದರೂ ಕೂಡ ಹೋಗಬೇಕು ಅನ್ನೋ ಮನಸ್ಸು ಬರುವುದಿಲ್ಲ ಅಂತ ಆ ಕಾಲಕ್ಕೆ ಸರಿಯಾಗಿ. ಇಂಥದ್ದೆಲ್ಲ ಆಗ್ತದೆ. ಯಾಕೆ ಹೀಗೆಲ್ಲ ಆಗತ್ತೆ, ಏನು ಇದರ ಹಿನ್ನೆಲೆ ಏನು? ಮತ್ತೆ ಅಧರ್ಮವನ್ನೇ ಹೆಚ್ಚು ಮಾಡ್ತಾರಂತೆ ಅವರೆಲ್ಲರೂ ಕೂಡ ಹರಿಭಕ್ತರು ತಮ್ಮಂತ. ಆದ್ದರಿಂದ ಇವ್ರ ಬಗ್ಗೆ ಎಲ್ಲ ನನಗೆ ತಿಳಿಸಬೇಕು ಅಂದರೆ ದುಃಖ ಪರಿಹಾರ ಆಗಿ ಸುಖ ಸಿಗಬೇಕು, ಕರ್ಮಭೂಮಿಯಲ್ಲಿ ಸಂಚಾರ ಮಾಡ್ತಾ ಇರಬೇಕು. ಈ ರೀತಿ ಅಂದರೆ ಇದರಲ್ಲಿ ಸಂಚಾರ ಮಾಡ್ತಾ ಇರಬೇಕು ಅಂದರೆ ಏನು ಮಾಡಬೇಕು, ಅದಕ್ಕೆ ಇದರ ಉಪಾಯ ಏನು, ಸುಖ ಪ್ರಾಪ್ತಿಯ ಉಪಾಯ ಏನು, ಇದರ ಬಗ್ಗೆ ಎಲ್ಲ ನನಗೆ ತಿಳಿಸಿಕೊಡ್ರಿ ಅಂತ ಅವರನ್ನು ಕೇಳಿ, ಜೊತೆಗೆ ಭಗವಂತನ ಸೃಷ್ಟಿ, ಅವನ ಸೃಷ್ಟಿ ಆಗಿರ್ತದೆ. ಯಥಾ ಪುನಸ್ವೇಖ ಇದಂ ನಿವೇಶ್ಯ ಶೇತೆ ಗುಹಾಯಾಂ ಸ ನಿವೃತ್ತ ವೃತ್ತಿ. ಭಗವಂತ ಪ್ರಳಯ ಕಾಲದಲ್ಲಾಗಬೇಕಾದ್ರೆ ಇಡೀ ಜಗತ್ತನ್ನು ಕೂಡ ಎಲ್ಲ ಪ್ರಳಯ ಮಾಡಿ ತನ್ನ ಹೊಟ್ಟೆ ಒಳಗಿಟ್ಟುಕೊಳ್ತಾನೆ. ಅಷ್ಟೇ ಅಲ್ಲ, ಜೊತೆಗೇನು ಮಾಡ್ತಾನಂತೆ, ತಮೋರೂಪಿಣಿಯಾಗಿರುವಂಥ ದುರ್ಗಾದೇವಿಯನ್ನು ಚೇತನ ಪ್ರಕೃತಿಯ ಆಲಿಂಗನವನ್ನು ಮಾಡಿಕೊಳ್ತಾನಂತೆ ಭಗವಂತ. ಅದರಿಂದ ಮಲಗ್ತಾನಂತೆ ಪರಮಾತ್ಮ. ಆಮೇಲೆ ಎದ್ದ ಮೇಲೆ ಬ್ರಹ್ಮಾಂಡ ಸೃಷ್ಟಿಯನ್ನು ಮಾಡಿ ಅದರ ಒಳಗೆ ಪ್ರವೇಶ ಮಾಡ್ತಾನೆ. ಒಳಗೆ ತಾನೇ ನಾನಾ ವಿಧವಾದಂಥ ಅವತಾರಗಳನ್ನು ಮಾಡ್ತಾನೆ. ಇದೆಲ್ಲ ಹೇಗೆ ಮಾಡ್ತಾನೆ ಪರಮಾತ್ಮ? ಈ ಸೃಷ್ಟಿಯ ಕರ್ಮಗಳನ್ನು, ಈ ಸೃಷ್ಟಿ ಪ್ರಕ್ರಿಯೆಗಳನ್ನೆಲ್ಲವನ್ನು ಕೂಡ ಯಾವ ರೀತಿ ಮಾಡಿದ್ದಾನೆ ದೇವರು, ಇದನ್ನೆಲ್ಲ ನನಗೆ ಹೇಳ್ರಿ. ಇನ್ನು ಮನೋ ನ ತೃಪ್ಯತ್ಯಪಿ ಶೃಣ್ವತಾಂನಃ ಸುಶ್ಲೋಕ ಮೌಳೇಶ್ಚರಿತಾಮೃತಾನಿ. ಅವತಾರಗಳಲ್ಲಿ ಆಟ ಆಡ್ತಾ ಭಗವಂತ ಬ್ರಾಹ್ಮಣರನ್ನು, ಗೋವುಗಳನ್ನು, ದೇವತೆಗಳನ್ನು ಎಲ್ಲರನ್ನೂ ರಕ್ಷಣೆ ಮಾಡ್ತಾನೆ. ಅವರಿಗೆ ಕ್ಷೇಮವನ್ನು ಕೊಡ್ತಾನೆ. ದೈತ್ಯರನ್ನು ಸರ್ವನಾಶ ಮಾಡ್ತಾನೆ ಪರಮಾತ್ಮ. ಇಂತಹ ಭಗವಂತನ ಕಥಾಮೃತವನ್ನು ಶ್ರವಣ ಮಾಡೋದಿದೆಯಲ್ಲ, ಅದು ಮನಸ್ಸಿಗೆ ಅತ್ಯಂತ ತೃಪ್ತಿ ಅಂತ ಸಿಗುತ್ತಂತೆ. ಇದಕ್ಕಿಂತ ಇನ್ಯಾವುದು ಸುಖ ಇಲ್ಲ ಅಂತ ಹೇಳ್ತಾರೆ. ನಿಜವಾಗ್ಲೂ ಏನು ಅಂದರೆ, ದೇವರ ಹತ್ರ ಹೋದ್ವಿ ಅಂದರೆ ನಮಗೆಲ್ಲ ಏನಾಗಿರುತ್ತೆ ಅಂದರೆ, ಲೌಕಿಕ ಬದುಕಿನಲ್ಲಿ ಬದುಕಿ 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 ಏನಾಗಿರುತ್ತೆ, ದೇವ್ರ ಎದುರಿಗೆ ಹೋದರೆ ಸಾಕು, ಮೊದಲು ಕೇಳೋದೇನು ಅಂದರೆ, ನನ್ನ ಮಕ್ಕಳಿಗೆ ಮದುವೆ ಆಗಿಲ್ಲ, ಮದುವೆ ಆಗಲಿ, ಅವನಿಗೆ ಜಾಬ್ ಆಗಿಲ್ಲ, ಜಾಬ್ ಸಿಗಲಿ ಅಂತ ಕೇಳ್ತಿರ್ತೇವೆ. ಕೆಲವರು ಮಕ್ಕಳೇ ಆಗಿಲ್ಲ, ಮಕ್ಕಳಾಗಬೇಕು ಅಂತ ಹೊರ ಕೇಳ್ತಿರ್ತಾರೆ. ಅಂತೂ ದೇವರ ಎದುರಿಗೆ ಹೋದರೆ ಲೌಕಿಕವಾಗಿ ಏನು ಬೇಕೋ ಅದನ್ನೇ ಕೇಳ್ತಿರ್ತಾರೆ. ಆದರೆ ಅದರಲ್ಲಿ ಸುಖ ಇಲ್ಲ, ಅದರಲ್ಲಿ ಸುಖ ಇಲ್ಲ. ಆದರೆ ಅದೇ ಸುಖ ಅಂತ ತಿಳಿದು ಬದುಕ್ತಾರೆ. ಅದಕ್ಕೆ ನಿಜವಾದ ಸುಖ ಅಂತ ಯಾವುದಿದೆ ಅಂತ ಕೇಳಿದರೆ, ಸುಶ್ಲೋಕ ಮೌಳೇಶ್ಚರಿತಾಮೃತಾನಿ, ಆ ಭಗವಂತನ ಕಥಾಮೃತವನ್ನು ಶ್ರವಣ ಮಾಡೋದಿದೆಯಲ್ಲ, ಇದಕ್ಕಿಂತ ಸುಖ ಅನ್ನುವಂಥದ್ದು ಜಗತ್ತಿನಲ್ಲಿ ಇಲ್ಲ. ಆದ್ದರಿಂದ ಅವನ ಕಥೆಯನ್ನು ಹೇಳು ನನಗೆ ಅಂತ ಆ ಭಗವಂತನ ಕಥಾಮೃತವನ್ನು ನನಗೆ ಪೂರ್ಣವಾಗಿ ಹೇಳು ಅಂತ ಕೇಳಿದಾಗ ಈ ಮೈತ್ರೇಯರು ಹೇಳ್ತಾರೆ, ಸಾಧು ಪೃಷ್ಟಂ ತ್ವಯಾ ಸಾಧೋ ಲೋಕಾನ್ ಸಾಧ್ವನು ಗೃಹ್ಣತ. ಒಳ್ಳೆ ವಿಷಯವನ್ನು ಕೇಳಿದ್ದೀರಿ ನೀವು. ನೀವೇನು ಸಾಮಾನ್ಯ ವ್ಯಕ್ತಿಗಳೇ, ನೀವು ಸಾಮಾನ್ಯರೇನಲ್ಲ. ಯಾಕೆಂದರೆ ವಿದುರ ಅಂತ ಹೇಳಿದರೆ ಯಾರು ನೀನು ಅಂತ ಹೇಳ್ತಿದ್ದಾರೆ. ಮಾಂಡವ್ಯ ಶಾಪಾತ್ ಭಗವಾನ್ ಪ್ರಜಾ ಸಂಯಮನೋ ಯಮಃ ಭ್ರಾತುಕ್ಷೇತ್ರೇ ಭುಜಿಷ್ಯಾಯಾಂ ಜಾತ ಸತ್ಯವತೀ ಸುತಾತ್ ಅಂತ ಹೇಳ್ತಾರೆ. ಸತ್ಯವತೀ ದೇವಿಯರ ಮಕ್ಕಳಾಗಿರುವಂಥ ವೇದವ್ಯಾಸ ದೇವರಿಂದಾಗಿ ಹುಟ್ಟಿದಂಥವರು, ಒಬ್ಬಳ ದಾಸಿ ಪುತ್ರನಾಗಿ ಹುಟ್ಟಿದ್ದೀರಿ ನೀವು. ಯಾಕೆ ದಾಸಿ ಪುತ್ರನಾಗಿ ಹುಟ್ಟಿದ್ರಿ ಅಂದರೆ, ಮಾಂಡವ್ಯ ಶಾಪಾತ್ ಅಂತ ಹೇಳ್ತಾರೆ. ಮಾಂಡವ್ಯ ಶಾಪ, ಮಾಂಡವ್ಯ ಅಂತ ಒಬ್ಬ ಋಷಿಗಳು, ಮಾಂಡವ್ಯ ಋಷಿಗಳು ಯಮದೇವರಿಗೆ ಶಾಪ ಕೊಟ್ರಂತೆ.
ಯಮದೇವರಿಗೆ. ಯಮದೇವರಿಗೆ ಶಾಪ ಕೊಟ್ಟು ಈ ಶೂದ್ರನಾಗಿ ಹುಟ್ಟುವಂಥ ಯೋಗ ಬಂತು. ವಿದುರನಾಗಿ ಹುಟ್ಟಲಿಕ್ಕೆ ಕಾರಣ ಏನು ಅಂದರೆ ಮಾಂಡವ್ಯ ಋಷಿಗಳು ಶಾಪ ಕೊಟ್ಟರು ಅಂತೇಳಿ. ಮಾಂಡವ್ಯ ಋಷಿಗಳು ಯಾಕೆ ಶಾಪ ಕೊಟ್ಟರು ಅಂದರೆ ಅದರ ಹಿನ್ನೆಲೆ ಕಥೆ ಭಾಳ ದೊಡ್ಡದಿದೆ. ಸ್ವಲ್ಪ ಸಂಕ್ಷೇಪವಾಗಿ ಹೇಳ್ತೇನೆ. ಏನು ಅಂದರೆ ಮಾಂಡವ್ಯ ಋಷಿಗಳೇನಿದ್ದಾರೆ ಅವರು ಒಳ್ಳೆ ಋಷಿಗಳು, ತಪಸ್ವಿಗಳು. ಆ ಮಾಂಡವ್ಯರು ಒಮ್ಮೆ ಏನಾಯ್ತಂತೆ, ತಪಸ್ಸು ಮಾಡ್ತಾ ಕೂತಿದ್ರು ಅವರು. ಒಂದು ತಮ್ಮ ಕುಟೀರದಲ್ಲಿ ತಪಸ್ಸನ್ನು ಮಾಡ್ತಾ ಕೂತಿರುವಾಗ ಒಂದು 4 ಜನ ಕಳ್ಳರು ಏನು ಮಾಡಿದ್ರಂತೆ, ಏನೋ ರಾಜನ ಆಸ್ತಿಯನ್ನು ಅಪಹರಣ ಮಾಡಿ ತಗೊಂಡು ಓಡಿ ಹೋಗ್ತಾ ಇದ್ರು. ರಾಜಭಟರೆಲ್ಲರೂ ಕೂಡ ಏನು ಮಾಡಿದ್ರಂತೆ, ಅವನನ್ನು ಹಿಂಬಾಲಿಸಿಕೊಂಡು ಬಂದರು. ಹಿಂಬಾಲಿಸಿಕೊಂಡು ಬಂದಾಗ ಸರಿಯಾಗಿ ಮಾಂಡವ್ಯ ಋಷಿಗಳ ಆಶ್ರಮದಲ್ಲಿ ಹೋಗಿ ಎಲ್ಲೋ ಒಂದು ಕಡೆ ಬಚ್ಚಿಟ್ಕೊಂಡ್ರಂತೆ ಆ ಕಳ್ಳರೆಲ್ಲ. ಆಮೇಲೆ ರಾಜಭಟರು ಒಂದು 2 ನಿಮಿಷ ಬಿಟ್ಟು ಬಂದರು. ಬಂದಾಗ ಈ ಋಷಿಗಳು ತಪಸ್ಸು ಮಾಡ್ತಾ ಕೂತಿದ್ರು ಮಾಂಡವ್ಯರು. ಈ ರಾಜಭಟ್ರೆಲ್ಲ ನೋಡಿದರು. ನೋಡುವಾಗ ಅವ್ರಿಗೆ ಅನ್ನಿಸ್ತು, ನಿಜವಾದ ಕಳ್ಳ ಇವನೇ, ಕಳ್ತನ ಮಾಡಿ ಬಂದು ಇಲ್ಲಿ ಮತ್ತೆ ತಪಸ್ಸು ಬೇರೆ ಮಾಡ್ತಾ ಇದ್ದೀನಿ, ನಾಟಕ ಮಾಡ್ತಿದ್ದಾನೆ ನೋಡಿ ಇವನು ಅಂತ ಅಂದ್ಕೊಂಡು ಆ ಮಾಂಡವ್ಯ ಋಷಿಗಳೇನಿದ್ದಾರೆ ಅವರನ್ನೇ ಕಳ್ಳ ಅಂತ ಎತ್ಕೊಂಡು ಹೋಗಿಬಿಟ್ರಂತ. ಅವನು ಎತ್ಕೊಂಡು ಹೋಗಿ ಏನು ಮಾಡಿದ್ರಂತೆ, ಅವರನ್ನು ಶಿಕ್ಷೆ ಕೊಡಬೇಕು ಅಂತ ಹೇಳಿಬಿಟ್ಟು ಈ ಮನೆಯಲ್ಲಿ ಈ ಅಂಗಿಗಳನ್ನೆಲ್ಲ ಹಾಕಲಿಕ್ಕೆ ಅಂತ ಒಂದು ಹ್ಯಾಂಗರ್ ಮಾಡಿರ್ತಾರೆ ನೋಡಿ, ಹೀಗೆ ತೆಗಲು ಹಾಕ್ತಿರ್ತಾರೆ, ಗುಟ್ಟಕ್ಕೆ ಹಾಕಿದಾಗ ಹಾಕ್ತಿರ್ತಾರಲ್ಲ, ಹಾಗೆ ಒಂದು ಶೂಲ ಇತ್ತಂತೆ, ದೊಡ್ಡ ಶೂಲ. ಆ ಶೂಲಕ್ಕೆ ಇವರನ್ನೇ ತೆಗಲು ಹಾಕಿಬಿಟ್ರಂತೆ. ಹೇಗಿರ್ಬೇಕು, ಎಷ್ಟು ನೋವಾಗಿರ್ಬೇಕು. ಅಂಗಿ ಹಾಕಿದಂತೆ ಒಂದು ಶೂಲಕ್ಕೆ ಹಾಕಿಬಿಟ್ರಂತೆ ಇವ್ರನ್ನ. ಚರ್ಮವನ್ನೇ ಒಳಗೆ ಹಾಕಿ ಇವ್ರು ಹಾಕಿಟ್ಬಿಟ್ರು. ರಕ್ತ ಸುರಿತಿದೆ. ಇಷ್ಟು ನಡೀತಾ ಇದ್ದಾಗ ಇನ್ನೊಂದು ವಿಚಿತ್ರ ಏನು ಅಂತಂದರೆ, ಅದು ಮತ್ತೆ ಬೇರೆ ಪುರಾಣದಲ್ಲಿ ಬರ್ತದೆ. ಒಬ್ಬ ಕುಷ್ಠರೋಗಿ ಅವನು. ಅವನಿಗೆ ಆ ಕುಷ್ಠರೋಗಿಗೆ ಇಂಥ ದಿವ್ಯ ಸ್ವರೂಪಳಾದಂಥ ಒಬ್ಬ ಹೆಂಡತಿ ಇದ್ದಂತೆ, ಮಹಾಪತಿವ್ರತೆ ಅಂತವಳು. ಮಹಾಪತಿವ್ರತೆ ಎಂಥ ಪಾತಿವ್ರತ್ಯ ಅವಳದ್ದು ಅಂತಂದರೆ, ಆ ಕುಷ್ಠರೋಗಿ ಮನೆಯಲ್ಲಿ ಕೂತಿದ್ದಂತೆ, ಮನೆಯಿಂದ ಸುಮ್ಮನೆ ಹೊರಗೆ ನೋಡ್ತಾ ಇದ್ದಂತೆ, ಯಾರು ಹೋಗೋರು ಬರೋರು ನೋಡ್ತಿದ್ದಂತೆ, ಟೈಮ್ ಪಾಸ್ ಮಾಡ್ತಿರ್ತಾರಲ್ಲ ಹಾಗೆ ನೋಡ್ತಾ ಇದ್ದಂತೆ. ನೋಡುವಾಗ ಒಬ್ಬ ವೇಶ್ಯಾಸ್ತ್ರೀಯನ್ನು ನೋಡಿದ್ದಂತೆ, ಒಬ್ಬ ವೇಶ್ಯೆಯನ್ನು. ಆ ವೇಶ್ಯೆಯನ್ನು ನೋಡಿದ ಕೂಡಲೇ ಹೆಂಡತಿಗೆ ಹೇಳಿದ್ನಂತೆ, ಆ ವೇಶ್ಯೆಯ ಜೊತೆಗೆ ನಾನು ಸ್ವಲ್ಪ ಹೊತ್ತು ಇರಬೇಕು ಅಂತ ಕೇಳಿದ್ನಂತೆ. ಅವಳ ಭೋಗ ಮಾಡಬೇಕು ನಾನು ಅಂತ ಹೇಳಿದ್ನಂತೆ. ಇವಳು ಎಂಥ ಹೆಂಡತಿ ಅಂದರೆ, ಗಂಡ ಬಯಸಿದ್ದಾನಲ್ಲ ಅವನಿಗೆ ಕೊಡಬೇಕು ಅಂತ ಅವನಿಗೆ ಆಯ್ತು ಹೋಗು ಅಂತ ಹೇಳಬೇಕು. ಹೋಗ್ಲಿಕ್ಕಾಗಲ್ಲ, ಅವನಿಗೆ ಕೈಕಾಲಿಲ್ಲ ಅವನಿಗೆ ಹೋಗ್ಲಿಕ್ಕೆ. ಆ ವೇಶ್ಯೆಯ ಮನೆಯ ತನಕಲ್ಲೂ ಕೂಡ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಹೆಗಲ ಮೇಲೆ ಕೂಡಿಸ್ಕೊಂಡು ಹೋದ್ಲಂತವಳು. ಹೆಗಲ ಮೇಲೆ ಕೂಡಿಸ್ಕೊಂಡು ಹೋದ್ಲು. ಅವನು ಹೋಗಬೇಕಾದ್ರೆ ಏನಾಯ್ತಂತೆ, ದಾರಿಯಲ್ಲಿ ಈ ಮಾಂಡವ್ಯ ಋಷಿಗಳನ್ನು ತಗಲು ಹಾಕಿದ್ರಲ್ಲ, ಇವನು ಮೊದಲೇ ಹೆಗಲ ಮೇಲೆ ಕೂತಿದ್ದ, ಸ್ವಲ್ಪ ಎತ್ತರ ಇದ್ದ, ಬೇಕು ಅಂತ ಅವರನ್ನು ಹೋಗಿ ಅಲ್ಲಾಡಿಸಿದ್ನಂತೆ. ಎಷ್ಟು ನೋವಾಗಿರ್ಬೇಕು ಅವನು. ಅವ್ರನ್ನ ಅಲ್ಲಾಡಿಸಿದಾಗ ಆ ಚರ್ಮ ಎಲ್ಲ ಮತ್ತೆ ಹಿಂದೆ ಅದು ಹರ್ಕೊಂಡು ಹಾಗಾಗತ್ತೆ. ಭಾಳ ನೋವಾಯ್ತಂತೆ. ಭಾಳ ನೋವನ್ನು ಅನುಭವಿಸಿದ್ರಂತೆ. ಭಾರಿ ಶಿಕ್ಷೆ ಆಯಿತು ಅವರಿಗೆ. ಇಷ್ಟು ಶಿಕ್ಷೆಯನ್ನು ಅನುಭವಿಸಿದಂಥ ಅವರಿಗೆ ಸಿಟ್ಟು ಬಂತು ಅವರಿಗೆ. ಆಮೇಲೆ ಶಿಕ್ಷೆಯೆಲ್ಲ ಮುಗಿಸ್ಕೊಂಡು ಹೋದ್ರಂತೆ. ಅವರು ಹೋಗಿ ಎಲ್ಲಿಗೆ ಹೋದರು ಅಂದರೆ ಯಮಪಟ್ಟಣಕ್ಕೆ ಹೋದ್ರಂತೆ. ಯಮದೇವರ ಹತ್ರಕ್ಕೆ ಹೋದ್ರಂತೆ. ಯಮದೇವರ ಹತ್ರ ಹೋಗಿ ಕೇಳಿದ್ರಂತೆ, ನಾನೇನೂ ತಪ್ಪನ್ನು ಮಾಡಿಲ್ಲ, ತಪ್ಪೇ ಮಾಡದೇ ಇರುವಂಥ ನನಗೆ ಒಂದು ಗೂಟಕ್ಕೆ ಸಿಗಾಕಿ ನನಗಿಂತ ಹಿಂಸೆ ಆಗುವಂತೆ ಮಾಡಿದ್ದೀರಲ್ಲ, ಯಾಕೆಷ್ಟು ಕಷ್ಟ ಕೊಟ್ರಿ ನಮಗೆ ಅಂತ ಕೇಳಿದ್ರು. ಯಾಕೆಷ್ಟು ಕಷ್ಟ ಕೊಟ್ರಿ, ಇಂಥ ಒಂದು ಹಿಂಸೆ ಯಾಕೆ ಕೊಟ್ರಿ ನನಗೆ ಅಂತ ಕೇಳಿದ್ರು. ನಾನು ಪಾಪ ಮಾಡಿಲ್ಲಲ್ಲ ಅಂತ ಕೇಳಿದಾಗ ಆಗ ಅವ್ರು ಹೇಳ್ತಾರೆ, ಮಾಂಡವ್ಯರೇ ಇಲ್ಲ, ನೀವು ಪಾಪ ಮಾಡಿದ್ರಿ ಅಂದ್ರೆ. ನಾನು ನನ್ನ ಜೀವನದಲ್ಲೇ ಮಾಡಿಲ್ಲ ಅಂದ್ರೆ ಅವರು. ಇಲ್ಲ, ನೀನು ಸಣ್ಣ ಹುಡುಗ ಇದ್ದಾಗ ನೀನು ಒಂದು ಪಾಪ ಮಾಡ್ತಾ ಇದ್ದಿ ಅಂದ್ರಂತೆ. ಏನು ಪಾಪ ಮಾಡ್ತಿದ್ರಿ ಇವರು ಅಂದರೆ, ಇವ್ರು ಏನು ಮಾಡೋರಂತೆ, ಸಣ್ಣ ಹುಡುಗಿದ್ದಾಗ ಗೊತ್ತಿರಲ್ಲ ನೋಡ್ರಿ, ಕೆಲವೊಮ್ಮೆ ಸಣ್ಣ ಮಕ್ಕಳಿದ್ದಾಗ ಏನೇನೋ ಮಾಡ್ತಿರ್ತಾರೆ ಹುಡುಗರು. ನಾವು ಅವಾಗ ಹೇಳ್ತಿರ್ಬೇಕು, ಹಾಗೆಲ್ಲ ಮಾಡಬೇಡಪ್ಪ, ಪಾಪ ಅದು, ಪಾಪದ ಕೆಲಸ ಮಾಡಬೇಡ ಅಂತ ಹೇಳ್ತಿರ್ಬೇಕಂತೆ. ಮಾಂಡವ್ಯರು ಏನು ಮಾಡಿದ್ರಂತೆ, ಸಣ್ಣ ಮಗು ಇದ್ದಾಗ ಏನು ಮಾಡಿದ್ರಂತೆ ಅವರು, ಈ ನೊಣ ಇರ್ತದಲ್ಲ, ನೊಣವನ್ನು ಹಿಡಿದು ಬಿಡ್ತಿದ್ರಂತ. ನೊಣವನ್ನು ಹಿಡಿದು ಒಂದು ಸೂಜಿ ತೊಗೊಳ್ತಿದ್ರಂತೆ. ಆ ಸೂಜಿ ತಗೊಂಡು ನೊಣದ ಕೆಳಭಾಗದಲ್ಲಿ ಹಾಕಿ ಮೇಲ್ಭಾಗದಿಂದ ಹೊರಗೆ ಎಳಿತಿದ್ರಂತೆ. ಅದಕ್ಕೆ ಕೆಳಗೆ ಚುಚ್ಚೋದು, ಮೇಲಿಂದ ಎಳೆಯೋದು, ಈ ಕೆಲಸ ಮಾಡ್ತಿದ್ರಂತೆ. ಅದಕ್ಕೆ ಸಣ್ಣ ವಯಸ್ಸಿನಲ್ಲಿ ಇಂಥ ಹಿಂಸೆ ನೀನು ಆ ನೊಣಗಳಿಗೆ ಮಾಡಿದ್ದೆ, ಆದ್ದರಿಂದಾಗಿ ನಿನಗೆ ಈ ಶಿಕ್ಷೆ ಬಂದಿದೆ ಎಂದ್ರಂತೆ. ಮಾಂಡವ್ಯರು ಒಪ್ಪಲಿಲ್ಲ. ಅವ್ರು ಹೇಳಿದ್ರಂತೆ, ಇಲ್ಲ, ನೀವು ಸುಳ್ಳು ಹೇಳ್ತಿದ್ದೀರಿ. ಯಾಕೆ ಅಂತಂದರೆ, ನಾನು ಸಣ್ಣ ವಯಸ್ಸಿನಲ್ಲಿದ್ದಾಗ ಅಂದರೆ 5 ವರ್ಷಕ್ಕಿಂತಲೂ ಕೂಡ ಕೆಳಗಿದ್ದಾಗ ಮಾಡಿದ್ದು, ಆ ವಯಸ್ಸಿನಲ್ಲಿ ಮಾಡಿದ್ದಕ್ಕೆ ಪಾಪ ಇರೋದಿಲ್ಲ ಅಂತ ಹೇಳ್ತಾರೆ. ಆದ್ದರಿಂದಾಗಿ ನೀವು ನನಗೆ ಹ್ಯಾಕೆ ಶಿಕ್ಷೆ ಕೊಟ್ರಿ ಅಂತ ಕೇಳಿದ್ರು.
ಪಾಪ ಇರೋದಿಲ್ಲ ಅಂತೇನಿಲ್ಲ, ಇದ್ದೇ ಇರ್ತದೆ, ಸ್ವಲ್ಪ ಆದರೂ ಇದ್ದೇ ಇರ್ತದಂತೆ ಪಾಪ. ಯಾಕೆ ಅಂದರೆ ತಂದೆ ತಾಯಿಗಳಾದರೂ ನೋಡ್ಕೊಳ್ಬೇಕು ಅದನ್ನೆಲ್ಲವನ್ನೂ ಕೂಡ. ಇಲ್ಲ ಅಂದರೆ ಆ ಮಗುವಿಗೂ ಒಂದಷ್ಟು ಪಾಪ ಬಂದಿರ್ತದೆ ಅದರಲ್ಲಿ. ಆದ್ದರಿಂದ ಇಲ್ಲ ಅಂತ ಹೇಳಿದೆ, ಪ್ರತಿಪಾದನೆ ಮಾಡಿದೆ. ನಿಜವಾದ ಉದ್ದೇಶ ಏನಿತ್ತು ಅಂತಂದರೆ, ಇವರು ತಪಸ್ಸೇನಿತ್ತಲ್ವ, ಇವರ ತಪಸ್ಸಿನಲ್ಲಾಗಬೇಕಾದ್ರೆ ಒಂದು ಸ್ವಲ್ಪ ಕೆಟ್ಟ ಅಭಿರುಚಿ ಅನ್ನೋದು ಸೇರಿತ್ತಂತೆ. ನಾನು ರುದ್ರದೇವರ ಸ್ಥಾನದಲ್ಲಿ ಬರಬೇಕು, ನಾನು ದೊಡ್ಡ ದೊಡ್ಡವ್ರ ಸ್ಥಾನಕ್ಕೆ ಬರಬೇಕು ಅನ್ನುವ ಅಪೇಕ್ಷೆಯನ್ನು ಇಟ್ಟುಕೊಂಡು ಮಾಡ್ತಾ ಇದ್ರಂತೆ. ಯಾವಾಗಲೂ ಕೂಡ ಸಕಾಮಂತು ತಪಕ್ರೂರಂ ಲೋಕಾನಾಂ ಶೋಭಕೃದ್ಭವೇತ್ ಅಂತ ಹೇಳ್ತಾರೆ. ಕೆಟ್ಟ ಉದ್ದೇಶದಿಂದ ತಪಸ್ಸನ್ನು ಮಾಡಿದರು ಅಂತಾದರೆ ಅದು ಲೋಕಕ್ಕೆ ಕಂಟಕ ಆಗ್ತದಂತೆ. ಆದ್ದರಿಂದ ಅಂಥ ತಪಸ್ಸನ್ನು ಮಾಡ್ತಿದ್ರು, ಆದ್ದರಿಂದ ಇವರಿಗೆ ಶಿಕ್ಷೆ ಕೊಡಿಸಿದ್ದು. ಅದನ್ನು ಬಾಯ್ಬಿಟ್ಟು ಹೇಳಿರಲಿಲ್ಲ ಇವರು ಯಮದೇವರು. ಅದಕ್ಕೆ ಈ ಸಣ್ಣ ವಿಷಯಕ್ಕೆ ನನಗಿಂತ ಶಿಕ್ಷೆ ಕೊಟ್ಟಿದ್ದೀರಲ್ಲ ಅಂತ ಸಿಟ್ಟು ಬಂತಂತೆ ಅವರಿಗೆ, ಮಾಂಡವ್ಯರಿಗೆ. ಸಿಟ್ಟು ಬಂದು ಯಮದೇವರಿಗೆ ಶಾಪ ಹಾಕಿದ್ರಂತೆ, ನನಗಿಂತ ಒಂದು ಶಿಕ್ಷೆಯನ್ನು ಕೊಡಿಸಿದ್ರಿಂದ ನೀವು ಶೂದ್ರನಾಗಿ ಹುಟ್ಟಿ ಅಂತ ಶಾಪ ಹಾಕಿದ್ರಂತೆ. ಶೂದ್ರನಾಗಿ ಹುಟ್ಟಿ ಅಂತೂ ಒಂದು ಮಾಂಡವ್ಯರು ಕೊಟ್ಟ ಶಾಪದಿಂದಾಗಿ ಇಲ್ಲಿ ಏನಾಯಿತು ಅಂದರೆ ವಿದುರನಾಗಿ ದಾಸೀಪುತ್ರನಾಗಿ ಹುಟ್ಟಿದ್ನಂತೆ ಯಮ ಹುಟ್ಟಲಿಕ್ಕೆ ಕಾರಣ, ವಿದುರನಾಗಿ ಹುಟ್ಟಲಿಕ್ಕೆ, ಶೂದ್ರನಾಗಿ ಹುಟ್ಟಲಿಕ್ಕೆ ಕಾರಣ ಇದು. ಅದನ್ನು ನೆನೆಸಿಕೊಂಡು ಈ ಮೈತ್ರೇಯರು ಹೇಳುತ್ತಾರೆ, ಮಾಂಡವ್ಯ ಶಾಪಾತ್ ಭಗವಾನ್ ಪ್ರಜಾ ಸಂಯಮನೋ ಯಮಃ. ನೀನು ಮಾಂಡವ್ಯ ಶಾಪದಿಂದಾಗಿ ಹುಟ್ಟಿದಂತಹ ಯಮದೇವರು ನೀವು ಸಾಕ್ಷಾತ್ತಾಯಿತು. ನಿಮಗೆ ಗೊತ್ತಿಲ್ಲದ ಸಂಗತಿ ಏನಿದೆ, ನನ್ನನ್ನು ಕೇಳ್ತಿದ್ದೀಯಲ್ಲ. ಆದರೂ ನೀನು ಸಾಧು ಪೃಷ್ಟಂತಯಾ ಸಾಧು, ಅದು ಒಳ್ಳೆಯ ವಿಷಯ ಕೇಳಿದ್ದಿ, ಭಗವಂತನ ಸೃಷ್ಟಿಯ ಬಗ್ಗೆ ಎಲ್ಲ ಕೇಳಿದ್ದೀಯಲ್ಲ, ಅದ್ಭುತವಾದಂಥ ವಿಚಾರಗಳನ್ನೆಲ್ಲ ಕೇಳಿದ್ದಿ ನೀನು. ನಾನು ಹೇಳ್ತೇನೆ, ಇದರಿಂದಾಗಿ ಮುಂದೆ ಇದು ಭಾಗವತದಲ್ಲಿ ಸೇರಿಕೊಂಡು ಅನೇಕರು ಕೇಳುವಂಥ ಯೋಗ ಬರುತ್ತೆ ಇದನ್ನೆಲ್ಲವನ್ನು ಕೂಡ. ಆದ್ದರಿಂದ ಹೇಳ್ತೇನೆ ಕೇಳು ಅಂತ ಮೈತ್ರೇಯರು ಹೇಳುತ್ತಾರೆ. ಭಗವಂತ ಮಾಡಿದಂಥ ಸೃಷ್ಟಿ ಹಾಗೆ ಅಂತ. ಭಗವಾನ್ ಏಕ ಆಸೇದಂ ಅಗ್ರ ಆತ್ಮಾತ್ಮನಾಂ ವಿಭು ಆತ್ಮೇಚ್ಛಾನುಗತೋಕ್ಯಾತ್ಮ ನಾನಾ ಶಕ್ತ್ಯುಪಲಕ್ಷಿತ. ಭಗವಂತ ಸೃಷ್ಟಿಗೆ ಮೊದಲು ಆತ್ಮ ಅಂದರೆ ಸಂಹಾರ ಮೂರ್ತಿಯಾದಂಥ ಭಗವಂತ ಒಬ್ಬನೇ ಇದ್ದನಂತೆ, ಪರಮಾತ್ಮ. ಜೀವಾತ್ಮರು ಇದ್ದರು, ಇಲ್ಲ ಅಂತಲ್ಲ, ಅವನ ಹೊಟ್ಟೆ ಒಳಗೆಲ್ಲ ಇದ್ದರೂ ಅವರೆಲ್ಲ ಸ್ವತಂತ್ರವಾಗಿರಲಿಲ್ಲ. ಅಂದರೆ ಸ್ವತಂತ್ರವಾಗಿರಲಿಲ್ಲ ಅಂದರೆ ಇದ್ದರೂ ಇಲ್ಲದಂತೆ ಅಂತ ಅರ್ಥ. ಹಾಗೆ ಆದ್ದರಿಂದ ಭಗವಂತ ಮಾತ್ರ ಇದ್ದ ಅಂತ ಹೇಳುತ್ತಾರೆ. ಆ ಭಗವಂತ ಮಾತ್ರ ಇದ್ದ, ಅವರೆಲ್ಲರೂ ಕೂಡ ಅವನ ಇಚ್ಛೆಗೆ ಅನುಗುಣವಾಗಿ ಅವನ ಅನುಸಾರವಾಗಿ ಇರುವಂಥವ್ರು ಎಲ್ಲರೂ ಕೂಡ, ಜೀವರೆಲ್ಲರೂ ಕೂಡ. ಅವನೇ ಜೀವಾತ್ಮರಿಗೆಲ್ಲರಿಗೂ ಕೂಡ ಅಧಿಪತಿಯಾಗಿದ್ದಂತೆ ಪರಮಾತ್ಮ. ಅವನು ಏನು ಮಾಡ್ತಾನೆ ಭಗವಂತ, ಸವಾ ಯೇಷ ತದಾ ದ್ರಷ್ಟ ನಾ ಪಶ್ಯದ್ ವಿಶ್ವಮೇಕರಾಟ್. ಭಗವಂತ ಎಲ್ಲವನ್ನೂ ಕೂಡ ಕಾಣಬಲ್ಲವ. ಲಯಕಾಲದಲ್ಲೂ ಕೂಡ ಒಬ್ಬೊಬ್ಬನನ್ನು ಕೂಡ ಎಲ್ಲರನ್ನೂ ಕೂಡ ನೋಡ್ತಿದ್ದಂತೆ. ಯಾರ್ಯಾರ ಯೋಗ್ಯತೆ ಏನು ಎಂತು ಎಲ್ಲ ಗೊತ್ತಂತೆ ಪರಮಾತ್ಮನಿಗೆ, ಎಲ್ಲವೂ ಗೊತ್ತು ಅವನಿಗೆ, ದೇವರಿಗೆ. ಹಾಗಾಗಿ ಭಗವಂತ ಎಲ್ಲವನ್ನೂ ಕೂಡ ನೋಡಿದ್ದಂತೆ. ನೋಡಿ ಪರಮಾತ್ಮ ಏನು ಮಾಡುತ್ತಾನೆ ಅಂತಂದರೆ, ಭಗವಂತ ಸೃಷ್ಟಿಯನ್ನು ಮಾಡಬೇಕು ಅನ್ನೋ ಇಚ್ಛೆಯಿಂದಾಗಿ ಭಗವಂತ, ಇದು ಯಾವ ಸೃಷ್ಟಿ ಅಂದರೆ ಇದನ್ನು ಪ್ರಾಕೃತ ಸೃಷ್ಟಿ ಅಂತ ಹೇಳ್ತಾರೆ. ಪ್ರಾಕೃತ ಸೃಷ್ಟಿ ಅಂತ. ಪ್ರಾಕೃತ ಸೃಷ್ಟಿ ಅಂದರೆ ಬ್ರಹ್ಮಾಂಡದ ಸೃಷ್ಟಿಗಿಂತ ಮೊದಲು ನಡೆದಂಥ ಒಂದು ಸೃಷ್ಟಿ. ಬ್ರಹ್ಮಾಂಡ ಇನ್ನೂ ಸೃಷ್ಟಿ ಆಗಿಲ್ಲ, ಆ ಬ್ರಹ್ಮಾಂಡಕ್ಕಿಂತ ಮೊದಲು ಆದಂಥ ಸೃಷ್ಟಿ, ಇದನ್ನು ಆದಿ ಸೃಷ್ಟಿ ಅಂತ ಕರೀತಾರೆ. ಇನ್ನೊಂದು ಅರ್ಥದಲ್ಲಿ ಆದಿ ಅಂತ, ಮೊದಲು ಮಾಡಿದಂಥ ಸೃಷ್ಟಿ ಅಂತ ಪ್ರಾಕೃತ ಸೃಷ್ಟಿ. ಅದರಲ್ಲಿ ಏನು ಮಾಡಿದ ಭಗವಂತ ಅಂತಂದರೆ, ಮೊದಲಿಗೆ ಶ್ರೀಹರಿ ಮಾಯಾ ಅಂತ ಕರೆಸಿಕೊಂಡಂಥ ಏನು ಲಕ್ಷ್ಮೀದೇವಿ ಇದ್ದಾಳೆ, ಅವಳನ್ನು ಅಚೇತನ ಪ್ರಕೃತಿಗಳಿಗೆ ಸೃಷ್ಟಿ ಕಾರ್ಯದಲ್ಲಿ ಪ್ರೇರಣೆ ಮಾಡಿದ್ದಂತೆ. ಅಚೇತನ ಪ್ರಕೃತಿ, ಚೇತನ ಪ್ರಕೃತಿ ಅಂದರೆ, ಅಚೇತನ ಪ್ರಕೃತಿ ಅಂದರೆ ಜಡವಸ್ತು. ಅದಕ್ಕೆ ಅಭಿಮಾನಿಯಾಗಿ ಲಕ್ಷ್ಮೀದೇವಿಯನ್ನು ನೇಮಿಸಿದ, ಅವಳು ಚೇತನ ಪ್ರಕೃತಿ ಅಂತ ಅರ್ಥ. ಅವಳಿಗೆ ಪ್ರಕೃತಿ ಅಂತಲೇ ಹೆಸರು. ಅಚೇತನ ಅಂತಂದರೆ, ಈಗ ಉದಾಹರಣೆಗೆ ಹೇಳಬೇಕಂದ್ರೆ, ಇಲ್ಲೊಂದು ಮಣೆ ಇದೆ, ಮಣೆಗೆ ಒಬ್ಬ ಅಭಿಮಾನಿ ಇದ್ದಾನೆ, ಆ ಅಭಿಮಾನಿ ದೇವತೆಯನ್ನು ಚೇತನ ಅಂತ ಕರೀತಾರೆ. ಈ ಮಣೆ ಏನಿದೆ ಇದಕ್ಕೆ ಅಚೇತನ ಅಂತ ಕರೀತಾರೆ. ಹಾಗೆ ಅಚೇತನವಾದಂಥ ಒಂದು ಪ್ರಕೃತಿ ಇತ್ತು, ಆ ಪ್ರಕೃತಿಗೆ ಅಭಿಮಾನಿಯನ್ನಾಗಿ, ಅದಕ್ಕೆ ನಿಯಾಮಕಳನ್ನಾಗಿ ಲಕ್ಷ್ಮೀದೇವಿಯನ್ನು ನೇಮಿಸಿದಂತೆ ಪರಮಾತ್ಮ. ಅವಳು ಚೇತನ ಪ್ರಕೃತಿ ಅಂತ ಕರೀತಾರೆ. ಹೀಗೆ ಆ ಭಗವಂತ ಏನು ಮಾಡುತ್ತಾನೆ ಅಂದರೆ, ವಾಸುದೇವ ರೂಪದಿಂದ ಅವತಾರ ಮಾಡಿ ಇದು ತ್ರಿಗುಣಾತ್ಮಕವಾದಂತಹ ಜಡ ಪ್ರಕೃತಿಯಲ್ಲಿ, ಆ ಜಡ ಪ್ರಕೃತಿ ಏನಿತ್ತಲ್ಲ, ಜಡ ಪ್ರಕೃತಿಯಿಂದಾಗಿ ಅಂದರೆ ಅಚೇತನ ಪ್ರಕೃತಿ ಅಂತ ಹೇಳಿದ್ನಲ್ಲ, ಅದಕ್ಕೆ ಜಡ ಪ್ರಕೃತಿ. ಆ ಜಡ ಪ್ರಕೃತಿಯಿಂದಾಗಿ ಒಂದು ತತ್ವವನ್ನು ಸೃಷ್ಟಿ ಮಾಡಿದ್ರಂತೆ. ಆ ತತ್ವದ ಹೆಸರೇನು ಅಂತಂದರೆ ಮಹತ್ತತ್ವ ಅಂತ ಹೆಸರು. ಅದು ಕೂಡ ಜಡ ಪ್ರಕೃತಿನೇ, ಜಡವೇ ಅದು, ಜಡ. ಆ ಜಡಕ್ಕೆ ಒಬ್ಬ ಅಭಿಮಾನಿಯನ್ನು ಸೃಷ್ಟಿ ಮಾಡಿದ, ಅವರ ಹೆಸರೇನೆ ಚತುರ್ಮುಖ ಬ್ರಹ್ಮ ಅಂತ ಹೆಸರು. ಅವನು ಚೇತನ. ಹೀಗೆ ಒಂದು ಜಡ, ಒಂದು ಚೇತನ,
ಈ ರೀತಿಯಲ್ಲಿ ಸೃಷ್ಟಿಯನ್ನು ಮಾಡ್ತಾ ಹೋದಂತೆ ಪರಮಾತ್ಮ. ಹೀಗೆ ಸೃಷ್ಟಿಯನ್ನು ಮಾಡ್ತಾ ಭಗವಂತ ಆಮೇಲೆ ಏನು ಮಾಡ್ತಾನೆ ಅಂತಂದರೆ, ಅದು ಜಡ ಪ್ರಕೃತಿ ಎನ್ನುವಂತಹದ್ದು ತ್ರಿಗುಣಾತ್ಮಕವಾದದ್ದು. ತ್ರಿಗುಣಾತ್ಮಕ ಅಂದರೆ 3 ಗುಣಗಳಿದೆ ಅಂತೆ ಅದರಲ್ಲಿ, ಸತ್ವ ರಜಸ್ಸು ತಮಸ್ಸು ಅಂತ 3 ಗುಣಗಳಿರುವಂತಹದ್ದು. ಅದಕ್ಕೆ 3 ರೂಪದಿಂದಾಗಿ ಲಕ್ಷ್ಮೀದೇವಿಯನ್ನು ನೇಮನ ಮಾಡಲಿಕ್ಕೆ ನೇಮಿಸ್ತಾನೆ ಪರಮಾತ್ಮ ಅಭಿಮಾನಿಯನ್ನಾಗಿ. ಶ್ರೀ ಭೂ ದುರ್ಗಾ ಅಂತ 3 ರೂಪ ಲಕ್ಷ್ಮೀದೇವಿಯದ್ದು. ಅದಕ್ಕೆ ಸತ್ವ ರಜಸ್ಸು ತಮಸ್ಸು 3 ಗುಣಗಳಿಗೂ ಕೂಡ ಅಭಿಮಾನಿ ಆಗ್ತಾಳೆ. ಆ 3 ಗುಣದಿಂದಾಗಿ ಆ ಚೇತನ ಪ್ರಕೃತಿಯ ಉದರದಲ್ಲಿ ಗರ್ಭರೂಪದಿಂದಾಗಿ ಇಡ್ತಾನಂತೆ ಪರಮಾತ್ಮ. ಅದರ ಒಳಗೇನೆ ಆ ಗರ್ಭರೂಪದಿಂದ ಬಂದಿರುವಂತಹದ್ದು ತಥೋಭವನ್ಮಹತ್ತತ್ವಂ ಅವ್ಯಕ್ತಾತ್ ಕಾಲಚೋದಿತಾತ್ ಶ್ರೀತತ್ವ. ಶ್ರೀತತ್ವದಿಂದಾಗಿ ಪರಮಾತ್ಮ ವಾಸುದೇವನಿಂದ ಪ್ರೇರಿತವಾಗಿ ಜಡ ಪ್ರಕೃತಿಯಿಂದ ಮಹತ್ತತ್ವ ಎನ್ನುವುದು ಹುಟ್ಟಿತಂತೆ. ಚೇತನ ಪ್ರಕೃತಿ ಇತ್ತಲ್ಲ ಲಕ್ಷ್ಮೀದೇವಿ, ಆ ಲಕ್ಷ್ಮೀದೇವಿಯಿಂದಾಗಿ ಮಹತ್ತತ್ವಾಭಿಮಾನಿಯಾಗಿರುವಂತಹ ಬ್ರಹ್ಮದೇವರು ಹುಟ್ಟಿದ್ರು ಅಂತ. ಬ್ರಹ್ಮದೇವರು ಹಾಗೆ ಹುಟ್ಟಿದ್ರಂತೆ. ಚತುರ್ಮುಖನ ಬ್ರಹ್ಮನ ಶರೀರ ಎನ್ನುವಂತಹದ್ದು ಉತ್ಪತ್ತಿ ಆಯಿತಂತೆ. ಆ ಬ್ರಹ್ಮನಿಗೂ ಕೂಡ ಚತುರ್ಮುಖ ತನ್ನ ಶರೀರದಂತೆ ಮಹತ್ವತ್ವದಲ್ಲೂ ಕೂಡ ಸೂಕ್ಷ್ಮ ರೂಪದಿಂದ ಅಡಗಿದ್ದ ಅವನು ಕೂಡ. ಆ ಮಹತ್ತತ್ವದಲ್ಲಿ ಒಂದು ಸೂಕ್ಷ್ಮ ರೂಪದಿಂದಾಗಿ ಅಹಂಕಾರ ತತ್ವ ಅಂತಿತ್ತು ಮತ್ತೊಂದು. ಆ ಅಹಂಕಾರ ತತ್ವವನ್ನು ಕೂಡ ಸ್ಥೂಲ ರೂಪಕ್ಕೆ ತಂದಂತೆ, ಅದನ್ನು ಸೃಷ್ಟಿ ಮಾಡಿದಂತೆ. ಅದಕ್ಕೆ ಅಭಿಮಾನಿಗಳಾದಂಥ ಗರುಡ, ಶೇಷ, ರುದ್ರ ಇವರನ್ನೆಲ್ಲರನ್ನೂ ಕೂಡ ಸೃಷ್ಟಿ ಮಾಡಿದ ಭಗವಂತ. ಸೋಪ್ಯಂಶ ಗುಣಕಾಲಾತ್ಮ ಭಗವದ್ ದೃಷ್ಟಿಗೋಚರ ಆತ್ಮಾನಂ ವ್ಯಕರೋದಾತ್ಮ ವಿಶ್ವಸ್ಯಾಸ್ಯ ಸುಸೃಕ್ಷಯ. ಈ ಸತ್ವಾದಿ ಗುಣಗಳಿಗೂ ಸೃಷ್ಟಿಕಾಲಕ್ಕೂ ಅಭಿಮಾನಿಯಾದಂಥ ಚತುರ್ಮುಖ ಭಗವಂತನ ಕೃಪಾದೃಷ್ಟಿಗೆ ಬಿದ್ದು ಪ್ರಪಂಚ ಸೃಷ್ಟಿಯನ್ನು ಮಾಡಲಿಕ್ಕೆ ಅಂತ ಬಯಸಿ ಅವನಿಗೆ ಮಹತ್ತತ್ವದಲ್ಲಿ ಅಭಿಮಾನ ಹುಟ್ಟಿತಂತೆ. ಅವನು ಸೃಷ್ಟಿ ಮಾಡಬೇಕು ಅಂತ ಅದರಲ್ಲಿ ಒಂದು ಅಭಿಮಾನ ಹುಟ್ಟಿತು. ಆ ಅಭಿಮಾನದಿಂದಾಗಿ ಆ ಅಹಂಕಾರ ತತ್ವ ಎನ್ನುವಂತಹದ್ದು ಮಹತ್ತತ್ವದಿಂದ ಹುಟ್ಟಿತಂತೆ. ಈ ರೀತಿ ಮಹತ್ತತ್ವಾದ್ ವಿಕುರ್ವಾಣಾತ್ ಅಹಂತತ್ವ ಮಜಾಯತ ಕಾರ್ಯಕಾರಣ ಕರ್ತಾತ್ಮ ಭೂತೇಂದ್ರಿಯ ಮನೋಭವ ಅಂತ. ಮಹತ್ತತ್ವದ ಪರಿಣಾಮ ಹೊಂದಿದಾಗ, ಪರಿಣಾಮ ಅಂದರೆ ಮತ್ತೆ ಈ ಪರಿಣಾಮವಾದ ಅಂತಿದೆ, ಹಾಗಲ್ಲ, ಮುಂದೆ ಹೇಳ್ತೀನಿ ಅದೇನು ಅಂತ. ಅಂತೂ ಅದರಂತೆಲ್ಲ ಒಂದು ಅಹಂಕಾರ ತತ್ವ ಹುಟ್ಟಿತು. ಅದರ ಅಭಿಮಾನಿಯಾದಂಥ ರುದ್ರದೇವರು ಆಮೇಲೆ ಅಹಂಕಾರ ತತ್ವ ಎನ್ನುವುದು ಪಂಚಭೂತಗಳನ್ನು, ಇಂದ್ರಿಯಗಳನ್ನು, ಮನಸ್ಸು ಎನ್ನುವಂಥದ್ದು ಹೇಗೆ ಅಂತಂದರೆ ಮೂರು ಗುಣಗಳನ್ನು ಸೇರಿಸಿಕೊಂಡು ಹುಟ್ಟಿತಂಥದ್ದು. 3 ಗುಣಗಳನ್ನು ಸತ್ವ ರಜಸ್ಸು ತಮಸ್ಸು ಅಂತ ಹೇಳ್ತೀವಲ್ಲ, ಹಾಗೆ ಅಹಂಕಾರ ತತ್ವದಲ್ಲಿ 3 ಅಂಶ ಇದೆ. ವೈಕಾರಿಕ, ತೈಜಸ, ತಾಮಸ ಅಂತ. ವೈಕಾರಿಕಸ್ತೈಜಸಶ್ಚ ತಾಮಸಶ್ಚೇತ್ಯಹಂ ತ್ರಿಧಾ ಅಂತ. ಇದು ಮನಸ್ಸಿಗಿದೆ ಅಲ್ವಾ, ಆ ಮನಸ್ಸಿಗೆ ಒಂದು ಭಾವ ಹುಡ್ತಾ ಇರುತ್ತೆ, ನಮಗೆ ಗೊತ್ತಿರಲ್ಲ. ಅದೇನು ಅಂದರೆ ನಾನು ಅಂತ ಒಂದು ಭಾವ ಇದೆ ಅಲ್ವಾ. ನಾನು ಅಂತ ನಮಗೆ ಯಾವಾಗಲೂ ಒಂದು ಎಚ್ಚರ ಇರುತ್ತೆ, ಯಾವಾಗಲೂ ಕೂಡ ಏನಿಲ್ಲ ಅಂದರೂ ಕೂಡ ನಾನು ಅನ್ನೋದೊಂದು ಇದ್ದೇ ಇರುತ್ತಂತೆ. ಹಾಗಾಗಿ ಇದು ಮೂರರಿಂದ ಬಂದಿರುವಂಥದ್ದು. 3 ಅಂತಂದರೆ ಹೇಗೆ ಅಂದರೆ ವೈಕಾರಿಕ ಇದೆ ಅಲ್ವಾ, ನಾನು ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತದಂಥದ್ದು. ಅದು ಯಾವ ರೀತಿ ಎಚ್ಚರಿಕೆಯನ್ನು ಕೊಡ್ತದಂದರೆ, ನಾನು ಅನ್ನುವಂಥದ್ದು ಅಂದರೆ ನಾನು ಹರಿಯ ಕಿಂಕರ ಅನ್ನುವ ಭಾವವನ್ನು ಕೊಡ್ತದೆ. ವೈಕಾರಿಕ ಅನ್ನುವಂಥದ್ದು ನಾನು ಭಗವಂತನ ದಾಸ ನಾನು ಅಂತ ಯಾವಾಗಲೂ ಆ ಜಾಗೃತಿಯನ್ನು ಮೂಡಿಸ್ತಿರ್ತದಂತೆ. ಇನ್ನೊಂದೇನು ಅಂದರೆ ತೈಜಸ. ಈ ತೈಜಸ ಇದೆ ಅಲ್ವಾ, ಅದು ಏನು ಅಂದರೆ ನಾನು ಅಂದರೆ ಏನು ಅಂತ ಹಾಗೊಂದು ಭಾವನೆ ಹುಟ್ಟಿಸ್ತದಂಥದ್ದು. ನಾನಂದರೆ ಏನು ತಿಳಿದಿದ್ದೀನಿ, ನಾನು ಅಂದರೆ ಏನು, ಸ್ವಲ್ಪ ಅಹಂಕಾರ, ಈ ರೀತಿ ಅಹಂಕಾರ ಹುಟ್ಟಿಸ್ತದಂತೆ. ಇನ್ನೊಂದಿದೆ, ಇದು ಏನು ಅಂದರೆ ತಾಮಸ ಅಂತ ಹೇಳಿದರೆ ಅದು ಯಾವ ರೀತಿಯ ಭಾವನೆಯನ್ನು ಹುಟ್ಟಿಸುತ್ತೆ ಅಂದರೆ ನಾನಿಲ್ಲ ಅಂದರೆ ಏನು ಇರ್ಲಿಕ್ಕೆ ಸಾಧ್ಯ ಹೇಳಿ, ಇಲ್ಲವೇ ಇಲ್ಲ, ನಾನೇ ಅಲ್ಲ ಈ ಭಾವನೆ ಹುಟ್ಟಿಸ್ತದಂತೆ. ಹಾಗಾಗಿ ಇದು 3 ರೀತಿಯಾದ ಭಾವನೆಯನ್ನು ಈ ಮನಸ್ಸಿಗೆ ಬರ್ತಿರ್ತದವ. ಕೆಲವೊಮ್ಮೆ ಒಂದೊಂದು ಸರ್ತಿ ಒಂದೊಂದು ಸಾತ್ವಿಕವಾಗಿ ಪುರಾಣ ಕೇಳ್ತಾ ಇದ್ದಾಗ ನಂದೇನದು ಸ್ವಾಮಿ ನಿಂದೇ ಇದೆಲ್ಲವೋ ಅನ್ನೋ ಭಾವನೆ ಬರ್ತಿರ್ತದಂತೆ. ಅದೇ ನಾವು ಮನೆಗೆ ಹೋದ ನಂತರ ನಾವು ಒಂದಷ್ಟೇನು ಅಡಿಗೆ ಮಾಡಿಟ್ಟಿರ್ತೀವಿ, ಗಂಡ ಬಂದೇನೋ ಒಂದು ಸ್ವಲ್ಪ ಬೈದ್ಬಿಟ್ಟು ಅದು ಸರಿ ಇದು ಸರಿ, ಬೆಳಿಗ್ಗಿಂದ ಕಷ್ಟಪಟ್ಟು ಮಾಡಿರ್ತೀನಿ, ಬಂದು ಹೀಗೆಲ್ಲ ಬೈಯೋದೇನು, ಏನು ನಾನು ಮಾಡಿದ್ದೆಲ್ಲ ವ್ಯರ್ಥ ಅಂತ ತಿಳ್ಕೊಂಡಿರೇನು, ನಾನು ಅಂದ್ರೆ ಏನು ಅಂತ ಹಾಗೆಲ್ಲ ಮಾತಾಡಿ. ಇದೊಂದು ಸ್ವಲ್ಪ ವೈಕಾರಿಕ ತೈಜಸ ಇದೆಲ್ಲವೂ ಕೂಡ. ಆಮೇಲೆ ಅದೇ ಮನಸ್ಸಿಗೆ ಏನಾಗ್ತದೆ ಅಂತಂದರೆ ಮನೆಯಲ್ಲಿರೋರು ಇಷ್ಟು ಜನ ಊಟ ಮಾಡ್ತಿದ್ದಾರೆ, ನಾನು ಅಡಿಗೆ ಮಾಡಲಿಲ್ಲ ಅಂದರೆ ಎಲ್ಲಿ ಹಾಳಾಗಿ ಹೋಗ್ತಾರೋ ಇವರು ಅಂತ ಹಿಂಗೊಂದು ಸ್ಥಿತಿ ಬರ್ತದೆ ಕೆಲವರು. ಅದೆಲ್ಲ ಏನು ಅಂದರೆ ತಾಮಸ ಅಹಂಕಾರ ಅಂತ. ಹೀಗೆ ಮನಸ್ಸಿನಲ್ಲೇನೆ ಇವೆಲ್ಲ ಅಹಂಕಾರಗಳು ಬರ್ತಿರ್ತದೆ. ಈ 3 ವಿಧವಾದಂಥ ಅಹಂಕಾರಗಳನ್ನು ಕೂಡ ಭಗವಂತ ಸೃಷ್ಟಿ ಮಾಡಿಸಿದಂತೆ ಎಲ್ಲದರಿಂದಲೂ ಕೂಡ. ಹೀಗೆ ವೈಕಾರಿಕಶ್ಚ ಯೇ ದೇವ
ಅರ್ಥಾಭಿವ್ಯಂಜನಂ ಯತಃ ತೈಜಸಾನೀಂದ್ರಿಯಾಣ್ಯೇವ ಜ್ಞಾನಕರ್ಮಮಯಾನಿ ಚ ಅಂತ. ಅಷ್ಟೇ ಅಲ್ಲ, ವೈಕಾರಿಕ, ತೈಜಸ, ತಾಮಸ ಅನ್ನುವಂಥ ಏನು ಈ ಮೂರು ವಿಧವಾದದ್ದಿದೆ, ಇದರಿಂದಲೇ ದೇವತೆಗಳು ಕೂಡ, ಆ ದೇವತೆಗಳೇನಿದ್ದಾರೆ ಮೂರು ರೂಪಗಳಿಂದ ಇದ್ದಾರೆ ಅಂತ. ವೈಕಾರಿಕ ಅಂದರೆ ವೈಕಾರಿಕ ತತ್ವಾಭಿಮಾನಿ ದೇವತೆಗಳಿದ್ದಾರೆ, ಅವರೆಲ್ಲ ಸ್ವರ್ಗದಲ್ಲಿರ್ತಾರಂತೆ ಒಂದು ರೂಪದಿಂದಾಗಿ. ಇನ್ನೊಂದು ತೈಜಸ ಅಹಂಕಾರದಿಂದಾಗಿ, ವೈಕಾರಿಕ ಅಹಂಕಾರದ ದೇವತೆಗಳೆಲ್ಲರೂ ಕೂಡ ಅಲ್ಲಿ. ಇನ್ನೊಂದು ಅದೇ ದೇವತೆಗಳೇ ಇನ್ನೊಂದು ರೂಪ, ತೈಜಸ ಅಹಂಕಾರದಿಂದ ಸೃಷ್ಟಿಯಾದವರು, ಅವರೆಲ್ಲ ನಮ್ಮ ಇಂದ್ರಿಯಗಳಲ್ಲಿ ಅಭಿಮಾನಿಗಳಾಗಿರ್ತಾರಂತೆ. ಇನ್ನೊಂದು ತಾಮಸಾಹಂಕಾರದಿಂದ ಸೃಷ್ಟವಾದಂತಹ ಏನು ದೇವತೆಗಳಿದ್ದಾರೆ ಅವರೆಲ್ಲ ಪಂಚಭೂತಗಳಿದ್ದಾವೆ, ಅಲ್ಲೂ ಕೂಡ ತತ್ವಾಭಿಮಾನಿ ದೇವತೆಗಳಿದ್ದಾರೆ. ಹಾಗಾಗಿ ಆ ತತ್ವಾಭಿಮಾನಿ ದೇವತೆಗಳಲ್ಲಿರ್ತಾರೆ. ಹೀಗೆ ಮೂರು ವಿಧವಾದಂತಹ ಅಹಂಕಾರದಿಂದಾಗಿ ಮೂರು ವಿಧವಾದಂಥ ಸೃಷ್ಟಿಯನ್ನು ಮಾಡಿದ್ದಾನೆ ಪರಮಾತ್ಮ ಅಂತ ಹೇಳ್ತಾರೆ. ಆಮೇಲೆ ಭೂತಾನಾಂ ನಭ ಆದೀನಾಂ ಯದ್ಯದ್ಭಾವ್ಯಂ ಪರಾತ್ಪರಂ ತೇಷಾಂ ಪರಾನುಸಂಸರ್ಗಾತ್ ಯಥಾ ಸಂಖ್ಯಂ ಗುಣಾನ್ ವಿದುಹು. ಎಲ್ಲ ಒಂದೊಂದೇ ತನ್ಮಾತ್ರೆಗಳನ್ನು ಸೃಷ್ಟಿ ಮಾಡುತ್ತಾನೆ. ಆಕಾಶದಿಂದ ವಾಯು, ವಾಯುವಿನಿಂದಾಗಿ ತೇಜಸ್ಸು, ತೇಜಸ್ಸಿನಿಂದ ಅಪು, ಅಪಿನಿಂದ ಭೂಮಿ, ಪೃಥಿವಿ, ಹೀಗೆಲ್ಲ ಸೃಷ್ಟಿ ಮಾಡುತ್ತಾನೆ. ಅದರಲ್ಲಿ ಹಿಂದೆ ದ್ವಿತೀಯ ಸ್ಕಂದದಲ್ಲಿ ಹೇಳಿದ್ದೀನಿ ಅದನ್ನು. ಆಕಾಶದಲ್ಲಿ ಶಬ್ದ ಮಾತ್ರ, ವಾಯುವಿಗೆ ಬಂದಾಗ ಶಬ್ದ ಮತ್ತು ಸ್ಪರ್ಶ, ತೇಜಸ್ಸಿನಲ್ಲಿ ಶಬ್ದ ಸ್ಪರ್ಶದ ಜೊತೆಗೆ ರೂಪ, ಅಪ್ಪನಲ್ಲಿ ಶಬ್ದ ಸ್ಪರ್ಶ ರೂಪದ ಜೊತೆಗೆ ರಸ, ಆ ಪೃಥಿವಿಯಲ್ಲಿ ಆಗಬೇಕಾದ್ರೆ ಶಬ್ದ ಸ್ಪರ್ಶ ರೂಪ ರಸ ಗಂಧ ಅಂತ ಐದನ್ನು ಸೇರಿಸಿ ಇಡ್ತಾನೆ ಪರಮಾತ್ಮ. ಹೀಗೆಲ್ಲ ಸೃಷ್ಟಿ ಮಾಡಿದ್ದಾನೆ ಅಂತ. ಇದೆಲ್ಲ ಸೃಷ್ಟಿ ಮಾಡಿದ್ದಾನಲ್ಲ ಪರಮಾತ್ಮ. ಇಷ್ಟೆಲ್ಲ ಹೇಳಿದ್ವಿ. ಈಗ ಮಹತ್ತತ್ವದಿಂದ ಆರಂಭ ಮಾಡಿಕೊಂಡು ಎಲ್ಲ ತತ್ವಗಳನ್ನು ಸೃಷ್ಟಿ ಮಾಡಿದ್ದಾನೆ. ಎಲ್ಲ ತತ್ವಗಳನ್ನು ಏನು ಸೃಷ್ಟಿ ಮಾಡಿದ್ದಾನೆ ಪರಮಾತ್ಮ, ಈ ತತ್ವಗಳು ಸೃಷ್ಟಿ ಮಾಡಿದ್ದಾನೆ ಅಂತಂದರೆ ಅವು ಎಲ್ಲದಕ್ಕೂ ಕೂಡ ಪ್ರಕೃತಿ ಅಂತಲೇ ಹೆಸರಿದೆ. ಅಂದರೆ ಸೃಷ್ಟಿ ಮಾಡಿದ್ದಾನೆ ಅಂದರೆ ಈಗ ಮಹತ್ತತ್ವದಿಂದ ಅಹಂಕಾರ ತತ್ವ ಸೃಷ್ಟಿ ಮಾಡಿದ ಅಂತ ಹೇಳಿದೆ. ಮಹತ್ತತ್ವದಿಂದ ಅಹಂಕಾರ ತತ್ವ ಸೃಷ್ಟಿ ಮಾಡಿದ ಅಂದರೆ ಮಹತ್ತತ್ವ ಹುಟ್ಟಿತು, ಅಹಂಕಾರ ತತ್ವ ಅನ್ನೋದು ಇರಲೇ ಇಲ್ಲ. ಇಲ್ಲದೇ ಇರುವ ಒಂದು ವಸ್ತುವನ್ನು ಮಹತ್ತತ್ವ ಎನ್ನುವುದು ಸೃಷ್ಟಿ ಮಾಡಿತು, ಹಂಗಲ್ಲ. ಮತ್ತೇನು ಅಂತಂದರೆ ಈ ಎಲ್ಲ ತತ್ವಗಳು ಏನಿದ್ದಾವೆ ಅವುಗಳಿಗೆ ಒಂದು ಸೂಕ್ಷ್ಮ ರೂಪ ಅಂತ ಇರುತ್ತೆ, ಒಂದು ಸೂಕ್ಷ್ಮ ರೂಪ. ಆ ಸೂಕ್ಷ್ಮ ರೂಪವನ್ನೇ ಸ್ಥೂಲ ರೂಪಕ್ಕೆ ತರೋದೇನಿದೆ ಇದೇ ಸೃಷ್ಟಿ. ಸೃಷ್ಟಿ ಅಂತಂದರೆ ಇಲ್ಲದೇ ಇರೋದನ್ನು ಸೃಷ್ಟಿ ಮಾಡೋದಿಲ್ಲ ಭಗವಂತ. ಪರಮಾತ್ಮ ಸೃಷ್ಟಿ ಮಾಡೋದು ಅಂತ ಹೇಳಿದರೆ ಅದರ ಅಭಿಪ್ರಾಯ ಏನು ಅಂತ ಹೇಳಿದರೆ, ಸೃಷ್ಟಿಯ ಅಭಿಪ್ರಾಯ ಮಹತ್ತತ್ವ ಅಂದರೆ ಅವ್ಯಕ್ತ ತತ್ವದಿಂದಾಗಿ ಭಗವಂತ ಏನು ಮಾಡಿದ, ಮೊದಲಿಗೆ ಲಕ್ಷ್ಮೀದೇವಿಯ ಮೂಲಕವಾಗಿ ಮಹತ್ತತ್ವವನ್ನು ಸೃಷ್ಟಿ ಮಾಡಿಸಿದ ಅಂತಂದರೆ ಮಹತ್ತತ್ವ ಅಲ್ಲಿ ತನಕ ಇರಲಿಲ್ಲ ಅಂತ ಅರ್ಥ ಅಲ್ಲ. ಮಹತ್ತತ್ವ ಎನ್ನುವುದು ಇತ್ತು, ಆದರೆ ಹೇಗಿತ್ತು, ಸೂಕ್ಷ್ಮ ರೂಪದಲ್ಲಿತ್ತು. ಆ ಸೂಕ್ಷ್ಮ ರೂಪದಲ್ಲಿ ಇದ್ದದ್ದನ್ನು ಸ್ಥೂಲ ರೂಪಕ್ಕೆ ತಂದ ಭಗವಂತ, ಅದನ್ನೇ ಸೃಷ್ಟಿ ಅಂತ ಕರೆದದ್ದು. ಅಂದರೆ ಅದು ಯಾವಾಗಲೂ ಇರುತ್ತೆ. ಮಹತ್ತತ್ವ ಸೂಕ್ಷ್ಮ ರೂಪದಲ್ಲಿ ಯಾವಾಗಲೂ, ಅದು ನಿತ್ಯ, ನಾಶ ಆಗೋದಿಲ್ಲ, ಭಗವಂತನ ಹೊಟ್ಟೆ ಒಳಗೆ ಇರುತ್ತೆ. ಅದೇ ರೀತಿಯಲ್ಲಿ ಅಹಂಕಾರ ತತ್ವವು ಕೂಡ ಏನು ಅಂದರೆ ಮಹತ್ತತ್ವದಿಂದ ಹುಟ್ಟಿತು ಅಂದರೆ ಹೊಸದಾಗಿ ಹುಟ್ಟಿದ್ದಲ್ಲ, ಮತ್ತೇನು ಅಂದರೆ ಅದೇ ತನ್ನ ಸೂಕ್ಷ್ಮ ರೂಪದಲ್ಲಿ ಇದ್ದದ್ದನ್ನು ಪರಮಾತ್ಮ ಏನು ಮಾಡಿದ ಅಂತಂದರೆ ಅದನ್ನು ಮತ್ತೆ ಸೃಷ್ಟಿ ಮಾಡಿದ, ಅಂದರೆ ಸ್ಥೂಲ ರೂಪಕ್ಕೆ ತಂದ ಅಂತ. ಪಂಚಭೂತಗಳು ಒಂದು ತತ್ವದಿಂದ ಇನ್ನೊಂದು ತತ್ವ ಎನ್ನುವಂಥದ್ದು ಹುಟ್ಟಿತು ಅಂದರೆ ಹೊಸದಾಗಿ ಹುಟ್ಟಿದ್ದಲ್ಲ, ಕೇವಲ ಉಪಚಯ ಅಪಚಯ ಅಂತ. ಅಂದರೆ ಯಾವ ರೀತಿ ಅಂದರೆ ಈ ಕಡಲೆಕಾಯಿ ಇರ್ತದೆ, ಏನು ಶೇಂಗಾ ಅಂತಿರಲ್ಲ, ಶೇಂಗಾ ಈ ಯಾವುದಾದ್ರೂ ಕಾಳು ಇಟ್ಕೊಳ್ರಿ, ಕೋಸಂಬರಿ ಮಾಡಲಿಕ್ಕೆ ಹೆಸರು ಬೇಳೆ ಅಥವಾ ಕಡಲೆಬೇಳೆ ಏನಾದ್ರು, ಅದನ್ನು ನೀವೇನು ಮಾಡ್ತೀರಿ, ಕೋಸಂಬರಿ ಮಾಡಬೇಕಾದ್ರೆ ನೀರಲ್ಲಿ ನೆನೆ ಇಡ್ತೀರಿ. ನೆನೆ ಇಟ್ಟಾಗ ಏನಾಗುತ್ತದು, ಸಣ್ಣದಿದ್ದದ್ದು ಉಬ್ಕೊಳ್ತದೆ. ಅಂದರೆ ಹಾಗಾದರೆ ಕಡಲೆಬೇಳೆ ಅನ್ನೋದು ಉಬ್ಬಿತು ಅಂದರೆ ಏನಾಯ್ತದು, ಇಲ್ಲದೇ ಇದ್ದದ್ದು ಬಂತು ಅಂತನ. ಮೊದಲ ಆಕಾರ ಕಾಣ್ತಿರಲಿಲ್ಲ, ಸಣ್ಣದಿತ್ತು, ಆದರೆ ನೀರಲ್ಲಿ ನೆನೆ ಇಟ್ಟಾಗ ಸ್ವಲ್ಪ ದೊಡ್ಡದಾಯಿತು. ಅಂದರೆ ಅಭಿಪ್ರಾಯ ಏನು, ಹಾಗಾದ್ರೆ ಹೊಸದಾಗಿ ಸೃಷ್ಟಿ ಆಯ್ತಾ ಕಡಲೆಬೇಳೆ ಅಂದರೆ ಅಲ್ಲ, ಅದರಲ್ಲಿ ಉಬ್ಬುವಂಥದ್ದು ಇತ್ತು, ಆದರೆ ನೀರಿಗೆ ಹಾಕಿದಾಗ ಅದು ಅಭಿವ್ಯಕ್ತಿ ಆಯ್ತು ಅಷ್ಟೇ. ಆ ಉಬ್ಬುವಿಕೆ ಏನು ಅಂದರೆ ಸ್ವಲ್ಪ ದಪ್ಪಗೆ ಕಾಣಲಿಕ್ಕೆ ಶುರುವಾಯಿತು. ಅದರಲ್ಲಿ ದಪ್ಪಗಾಗುವಂಥ ಲಕ್ಷಣ ಎಲ್ಲ ಇತ್ತು, ಅದು ನೀರಿಗೆ ಹಾಕಿದಾಗ ಅದರ ಸ್ವಭಾವ ಪ್ರಕಟ ಮಾಡಿತು. ಹಾಗೆ ಅದೇ ರೀತಿಯಲ್ಲಿ ಇವುಗಳ ಸೃಷ್ಟಿ ಅಂತ ಹೇಳಿದರೆ, ಒಂದರಿಂದ ಒಂದರ ಸೃಷ್ಟಿ ಅಂತ ಹೇಳಿದರೆ ಭಗವಂತ ಮಾಡಿದ್ದು ಸೂಕ್ಷ್ಮ ರೂಪದಲ್ಲಿದ್ದದ್ದನ್ನು ಸ್ಥೂಲ ರೂಪಕ್ಕೆ ತರೋದು ಅಂತ ಅರ್ಥ, ದೊಡ್ಡದಾಗಿ ಮಾಡೋದು ಅಂತ. ಈ ರೀತಿಯಲ್ಲಿ ಭಗವಂತ ಇವುಗಳ ಸೃಷ್ಟಿಯನ್ನು ಮಾಡ್ತಾನೆ ಅಂತ ತಿಳ್ಕೊಳ್ಬೇಕು. ಆದರೆ ಇನ್ನೊಂದು ವಿಶೇಷ ಏನು ಅಂತಂದರೆ ಈ ತತ್ವ ದೇವತೆಗಳನ್ನು ಸೃಷ್ಟಿ ಮಾಡ್ತಾನಲ್ಲ ಭಗವಂತ. ತತ್ವ ದೇವತೆಗಳನ್ನು ಸೃಷ್ಟಿ ಮಾಡೋದು ಅಂತಂದರೆ ಆ ದೇವತೆಗಳಿಗೆ ಆ ಶರೀರ ಇಲ್ಲದೇ ಇರೋ ಶರೀರವನ್ನೇ ಕೊಡೋದು ಭಗವಂತ. ತತ್ವ ದೇವತೆಗಳನ್ನು ಮಾತ್ರ, ತತ್ವಗಳ ಅಭಿಮಾನಿ ದೇವತೆಗಳ ದೇಹಗಳು ಹುಟ್ಟುತ್ತಾವೆ ಪ್ರತ್ಯೇಕವಾಗಿ, ಹೊಸದಾಗಿ ಹುಟ್ಟೋದು ಅದೆಲ್ಲವೂ ಕೂಡ. ಇದ್ದದ್ದೇನೆ ಮತ್ತೆ ಇನ್ನೊಂದೇನೋ ಆಯಿತು ಅಂತ ಹಾಗೆಲ್ಲ ಇಲ್ಲ, ಅವೆಲ್ಲ ಹೊಸದಾಗಿ ಹುಟ್ಟುತ್ತಾವಂತೆ. ಹೀಗೆ
ಈ ರೀತಿ ಅರ್ಥ ಮಾಡಿಕೊಳ್ಬೇಕು ಸೃಷ್ಟಿ ಅಂತ ಹೇಳಿದರೆ ಅಂತ ಆ ಸೃಷ್ಟಿ ಪ್ರಕ್ರಿಯೆಯನ್ನೆಲ್ಲವನ್ನು ಕೂಡ ನಿರೂಪಣೆ ಮಾಡುತ್ತಾರೆ. ಇಂತಹ ಸೃಷ್ಟಿ ಪ್ರಕ್ರಿಯೆಯನ್ನು ನಿರೂಪಣೆಯನ್ನು ಮಾಡುತ್ತಾ ಈ ಯಾವದ್ಬಲಿಂ ತೇಜಃ ರಾಮ ಕಾಲೇ ಯಥಾ ವಯಂ ಚಾಂದಮದಾಮ ಯತ್ರ ಯತೋ ಭಯೇಷಾಂ ತ ಇಮೇ ಹಿ ಲೋಕ ಬಲಿಂ ಹರಂತೋನ್ನಮದಂತ್ಯನೀಶಾಃ. ಅವರೆಲ್ಲ ಕೇಳ್ತಾರೆ, ದೇವತೆಗಳು, ತತ್ವಾಭಿಮಾನಿ ದೇವತೆಗಳೆಲ್ಲರನ್ನು ಸೃಷ್ಟಿ ಮಾಡಿದಾಗ ಅವರೆಲ್ಲ ಕೇಳಿದ್ರಂತೆ, ಭಗವಂತ ನಮ್ಮನ್ನೆಲ್ಲ ಸೃಷ್ಟಿ ಮಾಡಿದ್ದೆ, ಮುಂದೆ ನಾವು ಕೂಡ ಏನು ಮಾಡ್ತೀವಿ, ನಿನ್ನ ಸೃಷ್ಟಿ ಕಾರ್ಯದಲ್ಲಿ ನಾವು ಕೂಡ ನಿನ್ನ ಸೇವೆಯನ್ನು ಮಾಡ್ತೇವೆ. ನಿನ್ನ ಸೇವೆಯನ್ನು ಮಾಡಿದಾಗ ಮುಂದೆ ನಾವು ಏನು ಮಾಡ್ತೀವಿ ಅಂದರೆ ಊಟ ಮಾಡ್ತೇವೆ. ನಾವು ಊಟ ಮಾಡಬೇಕಾದ್ರೆ ನಮ್ಮ ಒಳಗೆ ನಿಂತು ನೀನೇ ಊಟ ಮಾಡಿಸ್ಬೇಕು. ಅಷ್ಟೇ ಅಲ್ಲ, ನಿನ್ನ ಅನುಗ್ರಹದಿಂದಾಗಿ ಮುಂದೆ ಹುಟ್ಟುವ ಜೀವರಿಗೆಲ್ಲರಿಗೂ ಕೂಡ ನಾವು ಪ್ರೇರಕರಾಗ್ತೇವೆ. ಹಾಗಾಗಿ ಅಲ್ಲಿ ಅವರಿಗೆ ಪ್ರೇರಣೆ ಮಾಡಬೇಕಾದ್ರೆ ಜೀವರು ಕೂಡ ಊಟ ಮಾಡಬೇಕು. ಎಲ್ಲರಿಗೆ ಬೇಕಾದಂತಹ ಅನ್ನವನ್ನು ಮತ್ತು ನಾವು ನಿನ್ನನ್ನು ಆರಾಧನೆ ಮಾಡಲಿಕ್ಕೆ ಬೇಕಾಗಿರುವಂಥ ಎಲ್ಲ ಸಲಕರಣೆಗಳನ್ನು ನಾವು ಊಟ ಮಾಡಿ ಗಟ್ಟಿಮುಟ್ಟಿದ್ರೆ ನಿನ್ನ ಆರಾಧನೆ ಮಾಡ್ತೀವಿ. ಹಾಗಾಗಿ ನಮಗೆ ಊಟ ಕೊಟ್ಟು ನಮ್ಮನ್ನು ನಿನ್ನಿಂದ ನೀನೇ ನಮ್ಮ ಒಳಗೆ ನಿಂತು ನಿನ್ನ ಆರಾಧನೆಯನ್ನು ಮಾಡಿಸ್ಬೇಕು. ಆ ರೀತಿ ನಮಗೆ ಅನುಗ್ರಹವನ್ನು ಮಾಡು ಅಂತ ಕೇಳ್ತಾರೆ. ಪಾನೇನ ತೇ ದೇವಕಥಾ ಸುಧಾಯಾ ಪ್ರವೃದ್ಧ ಭಕ್ತ್ಯಾ ವಿಶದಾಶಯಾಯೇ ವೈರಾಗ್ಯ ಸಾರಂ ಪ್ರತಿಲಭ್ಯ ಬೋಧಂ ಯಥಾಂಜಸಾತ್ವೇಯುರಕುಂಠದಿಷ್ಣ್ಯಂ. ನಿನ್ನ ಕಥಾಮೃತ ಪಾನದಿಂದಾಗಿ ಭಕ್ತರಲ್ಲಿ ಭಕ್ತಿ ಹೆಚ್ಚಾಗಿ ವರ್ಧಿಸ್ತದಂತೆ, ಬೆಳೀತಾ ಹೋಗ್ತದಂತೆ. ಅಂತಃಕರಣ ಎನ್ನುವುದು ಶುದ್ಧ ಆಗ್ತದೆ. ನಿನ್ನ ಕಥೆಯನ್ನು ಕೇಳುತ್ತಾ ಇದ್ದರೆ ಅಂತಃಕರಣ ಪರಮ ಪವಿತ್ರವಾಗಿ ಹೋಗ್ತದಂತೆ. ಆದ್ದರಿಂದ ವೈರಾಗ್ಯದ ಫಲ ಎನ್ನುವಂಥದ್ದು ಸಿಗ್ತದೆ, ವೈರಾಗ್ಯ ಬರುತ್ತದೆ. ವೈರಾಗ್ಯದ ಫಲ ಯಥಾರ್ಥವಾಗಿರುವಂತಹ ಅಪರೋಕ್ಷ ಜ್ಞಾನ ಬಂದು ಮೋಕ್ಷವನ್ನು ಕೊಡ್ತೀನಿ ನೀನು ಭಗವಂತ. ಆದ್ದರಿಂದ ನಿನ್ನ ಗಮ್ಯಸ್ಥಾನವನ್ನು ಪಡಿಬೇಕು, ಸುಖವನ್ನು ಪಡಿಬೇಕು ಅಂತ ಆದರೆ ನಿನ್ನ ಆರಾಧನೆ ಮಾಡಬೇಕು. ಅದಕ್ಕೆ ನಿನ್ನ ಆರಾಧನೆಯನ್ನು ಮಾಡಲಿಕ್ಕೆ ನಮಗೆ ಅನುಗ್ರಹವನ್ನು ಮಾಡು ಅಂತ ಎಲ್ಲವನ್ನು ಕೂಡ ಕೇಳಿಕೊಂಡ್ರಂತೆ. ಇಷ್ಟೆಲ್ಲವನ್ನು ಕೂಡ ಹೀಗೆ ದೇವತೆಗಳು ಪ್ರಾರ್ಥನೆ ಮಾಡಿದರು, ತತ್ವಾಭಿಮಾನಿ ದೇವತೆಗಳೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡಿದರು ಅಂತ ಹೇಳುತ್ತಾರೆ. ಇಷ್ಟು ಪ್ರಾರ್ಥನೆಯನ್ನು ಮಾಡಿದಾಗ ಭಗವಂತ ಏನು ಮಾಡ್ತಾನಂತೆ, ಹಿರಣ್ಮಯಸ್ಸ ಪುರುಷಃ ಸಹಸ್ರ ಪರಿವತ್ಸರಾನ್ ಅಂಡಕೋಶ ಉವಾಸಾಪ್ಸು ಸರ್ವಸತ್ವೋಪಬೃಂಹಿತಃ. ಭಗವಂತ ಅವನು ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಬೇಕು ಅಂತ ದೇವರೇನು ಮಾಡಿದ್ನಂತೆ, ಭಗವಂತ ಮೊದಲಿಗೆ ಒಂದು ಬಂಗಾರಮಯವಾಗಿರುವಂತಹ ಒಂದು ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ್ನಂತೆ ದೇವರು. ಬ್ರಹ್ಮಾಂಡವನ್ನು ಅದಕ್ಕೆ ಅಂಡ ಅಂತ ಹೆಸರು. ಅಂಡ ಅಂದ ಕೂಡಲೇ ನಮಗೆಲ್ಲ ನೆನಪಿಗೆ ಬರೋದೇನು ಅಂತಂದರೆ ಕೋಳಿ ಮೊಟ್ಟೆನೇ ನೆನಪಿಗೆ ಬರ್ತದೆ. ಅಂಡ ಅಂತ ಕರೀತಾರೆ ಅದಕ್ಕೆ ಅಂತ. ಅದೇ ನೆನಪಿ ಅಂದರೆ ಬ್ರಹ್ಮಾಂಡವು ಕೂಡ ಹೇಗಿದೆ ಅಂದರೆ ಈ ಕೋಳಿ ಮೊಟ್ಟೆಯ ಆಕಾರದಲ್ಲಿದೆ ಅಂತ ತಿಳ್ಕೊಂಡ್ಬಿಡ್ತೀವಿ. ಕೋಳಿ ಮೊಟ್ಟೆ ಅನ್ನೋದು ಹೀಗೆ ಉದ್ದಕ್ಕೆ ರೌಂಡ್ ಇರ್ತದೆ, ಅದು ಹಾಗಿಲ್ಲ. ಇದು ಬ್ರಹ್ಮಾಂಡ ಎನ್ನುವುದು ಕಿತ್ತಲೆ ಹಣ್ಣಿನಂತೆ ಇದೆ ರೌಂಡ್. ಕಿತ್ತಲೆ ಹಣ್ಣಿನ ರೌಂಡ್ ಶೇಪ್ ಬೇರೆ ಇದೆ, ಮೊಟ್ಟೆಯ ರೌಂಡ್ ಶೇಪ್ ಬೇರೆ ಇದೆ. ಹಾಗಾಗಿ ಇದಿರುವಂಥದ್ದು ಹೇಗೆ ಅಂದರೆ ಅಂಡ ಅಂತ ಹೇಳಿದರೆ, ಯಾಕೆ ಅಂದರೆ ಮೊಟ್ಟೆ ಅಂದ ಕೂಡಲೇ ಎಲ್ರಿಗೂ ಬರುವ ಅನುಸಂಧಾನ ಕೋಳಿದೇ ನೆನಪು ಬರುತ್ತದೆ. ಹಾಗಾಗಿ ಅದರದ್ದೇ ನೆನಪಿಗೆ ಬಂದು ಎಲ್ಲರೂ ಹಾಕಿ ತಿಳ್ಕೊಂಡ್ಬಿಡ್ತಾರೆ. ಎಲ್ಲ ಮೊಟ್ಟೆಗಳ ಆಕಾರವೂ ಕೂಡ ಕೋಳಿ ಮೊಟ್ಟೆ ಅಂತ ಇರುವುದಿಲ್ಲ. ನೀವು ಪಕ್ಷಿಗಳ ಮೊಟ್ಟೆಯನ್ನು ನೋಡಿದ್ರೆ ರೌಂಡ್ ಇರ್ತದೆ, ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ. ಹಾಗಾಗಿ ಮೊಟ್ಟೆ ಅಂದ ಕೂಡಲೇ ಅದು ಒಂದೇ ಅಂತ ತಿಳ್ಕೊಂಡ್ಬರ್ಬಾರ್ದು ಅಂಡ ಅಂದರೆ. ಹಾಗಾಗಿ ಅಂಡ ಇದು ಕಿತ್ತಲೆ ಹಣ್ಣಿನ ಆಕಾರದಲ್ಲಿ, ಮೋಸಂಬಿ ಹಣ್ಣಿನ ಆಕಾರದಲ್ಲಿ ಇರುವಂತಹದ್ದು. ಹಾಗೆ ಇರುವಂಥ ಒಂದು ಬ್ರಹ್ಮಾಂಡವನ್ನು, ಅದು ಬಂಗಾರಮಯವಾಗಿರುವಂಥ ಬ್ರಹ್ಮಾಂಡ ಅಂತೆ. ಅಂಥ ಬ್ರಹ್ಮಾಂಡವನ್ನು ಭಗವಂತ ಸೃಷ್ಟಿ ಮಾಡಿದ್ನಂತೆ ದೇವರು. ಆ ಸೃಷ್ಟಿಯನ್ನು ಮಾಡಿ ಭಗವಂತ ತನ್ನ ಹೊಟ್ಟೆ ಒಳಗೆ ಉದರದಲ್ಲೇನೆ ಜೀವರನ್ನು ಇಟ್ಟುಕೊಂಡು ಭಗವಂತ ಏನು ಮಾಡಿದ್ನಂತೆ, ಆ ಬ್ರಹ್ಮಾಂಡದ ಒಳಗೆ ಹೋದಂತೆ ದೇವರು. ಬ್ರಹ್ಮಾಂಡದ ಒಳಗೆ ಪ್ರವೇಶ ಮಾಡಿದ್ದಂತೆ. ಬ್ರಹ್ಮಾಂಡದ ಒಳಗೆ ಪ್ರವೇಶವನ್ನು ಮಾಡಿ ದೇವರೇನು ಮಾಡಿದ ಅಂದರೆ ಒಳಗೆಲ್ಲ ನೀರು ತುಂಬಿಸಿದಂತೆ. ನೀರಿತ್ತು ಬ್ರಹ್ಮಾಂಡದ ಒಳಗೆ. ಆ ನೀರಿನ ಒಳಗೆ ಭಗವಂತ ಮಲಗಿದ್ದಂತೆ ದೇವರು. ಎಷ್ಟು ದಿವಸ ಮಲಗಿದ ದೇವರು ಅಂತಂದರೆ, ಎಷ್ಟು ದಿವಸ ಏನು, ಒಂದು ದಿವಸ ಮಲಗ್ತಾರೆ ಎಲ್ಲರೂ ಕೂಡ. ಸಾಮಾನ್ಯ ಒಂದು ಹೊತ್ತು ಒಂದು ರಾತ್ರಿ ಮಲಗಿದ್ರೆ ಸಾಕಲ್ವ, ಬೆಳಗ್ಗೆ ಕೆಲಸ ಮಾಡಬೇಕು. ಹಂಗಲ್ಲ, ದೇವರೇನು ಮಾಡಿದ್ದಂತೆ, ಪರಮಾತ್ಮನಾಗಬೇಕಾದ್ರೆ ಇಲ್ಲಿ ಮಲಗಿದ್ವಿ ಎಷ್ಟು ದಿವಸ ಅಂತಂದರೆ ಸಹಸ್ರ ಪರಿವತ್ಸರ ಅನ್ನಂತ ಹೇಳುತ್ತಾರೆ. ಸಹಸ್ರ ಪರಿವತ್ಸರ, ಇದು ಪರಿವತ್ಸರ ಅಂದರೆ ಬಾರಹಸ್ಪತ್ಯಮಾನದ ಪ್ರಕಾರ ಅಂತ ಹೇಳ್ತಾರೆ. ಬಾರಹಸ್ಪತ್ಯಮಾನದ ಪ್ರಕಾರ ಆಗಬೇಕಾದ್ರೆ 1000 ವರ್ಷ ತನಕ ಮಲಗಿದ್ದಂತೆ. 1000 ವರ್ಷ, ಅದು 1000 ದಿವ್ಯ ವರ್ಷಗಳು ಅಂತ ಹೇಳುತ್ತಾರೆ. ಆ ಗರ್ಭೋದಕದಲ್ಲಿ ಮಲಗಿದ್ದಂತೆ ಪರಮಾತ್ಮ. ಸವೈ ವಿಶ್ವಸೃಜಾಂ ಗರ್ಭೋ ದೈವ ಕರ್ಮಾತ್ಮ ಶಕ್ತಿಮಾನ್ ವಿಭಾಜಾತ್ಮನಾತ್ಮಾನಂ ಏಕದಾ ದಶದಾತ್ರಿದ. ಆಮೇಲೆ ಯೇಷ ಕೇಶೇಷ ಸತ್ವಾನಾಂ
ಆತ್ಮಾಂಶ ಪರಮಾತ್ಮನಃ ಆದ್ಯೋವತಾರೋ ಯತ್ರಾಸೌ ಭೂತಗ್ರಾಮೋ ವಿಭಾವ್ಯತೆ. ಪರಮಾತ್ಮ ಏನು ಮಾಡಿದಂತೆ, ಮೊದಲಿಗೆ ತನಗೆ ಒಂದು ರೂಪ, ಪುರುಷ ಅಂತ ಒಂದು ರೂಪ ಇತ್ತು ಪರಮಾತ್ಮನಿಗೆ. ಆ ಪುರುಷಾವತಾರ, ಅದರಿಂದಲೇ ಒಂದು ಅವತಾರವನ್ನು ಪಡೆದಂತೆ ಪರಮಾತ್ಮ. ಎರಡನೇದ್ದು, ಅದಕ್ಕೂ ಪುರುಷ ಅಂತಲೇ ಹೆಸರಂತೆ, ತನ್ನದ್ದೇ ಒಂದು ಅವತಾರ. ಆ ಪುರುಷಾವತಾರ, ಎರಡೂ ಪುರುಷಾವತಾರಗಳಲ್ಲೂ ಕೂಡ ಭೇದ ಎನ್ನುವುದಿಲ್ಲ. ಅವು ಎರಡು ಅಂತ ಕರೆಯೋದು ವಿಶೇಷ ಬಲದಿಂದಾಗಿ. ಆಮೇಲೆ ಏನು ಮಾಡಿದಂತೆ ಪರಮಾತ್ಮ, ಸಾಧ್ಯಾತ್ಮಂ ಸಾಧಿ ದೈವಂಚ ಸಾಧಿಭೂತಮಿತಿ ತ್ರಿಧ ವಿರಾಟ್ ಪ್ರಾಣೋ ದಶವಿಧ ಏಕದಾ ಹೃದಯೇನ ಚ. ಭಗವಂತ ಮತ್ತೊಂದೇನು ಮಾಡಿದ ಅಂದರೆ, ಅನೇಕ ರೂಪಗಳನ್ನು ಪಡ್ಕೊಂಡಂತೆ ದೇವರು. ಸಾಧ್ಯಾತ್ಮಂ ಸಾಧಿದೈವಂಚ ಸಾಧಿಭೂತಮಿತಿ ತ್ರಿಧ. ಒಂದು ಸಾಧ್ಯಾತ್ಮ, ಅಧ್ಯಾತ್ಮ, ಅಧಿದೈವ, ಅಧಿಭೂತ ಅಂತ ಮೂರು ರೂಪಗಳಂತೆ ಪರಮಾತ್ಮನದ್ದು, ತ್ರಿಧ. ಇದು ವಿರಾಟ್ ಪ್ರಾಣೋ ದಶವಿಧ. ಭಗವಂತನಿಗೆ ವಿರಾಟ್, ವಿರಾಟ್ ಅಂತ ಹೇಳಿದರೆ ಈ ಬ್ರಹ್ಮಾಂಡ, ಆ ಬ್ರಹ್ಮಾಂಡಕ್ಕೆ ಮತ್ತೆ ಪ್ರಾಣನಾಮಕನಾದಂಥ ವಿಷ್ಣುವೇನೆ 10 ರೂಪಗಳಿಂದ ಇದ್ದಾನಂತೆ. ಮತ್ತು ಹೃದಯೇನ ಚ, ಹೃದಯ ಅಂತ ಇನ್ನೊಂದು ರೂಪ ಇದೆ ಅಂತ ಹೇಳ್ತಾರೆ ಭಗವಂತನಿಗೆ. ಒಟ್ಟು ಇಷ್ಟು ರೂಪದಿಂದಲೂ ಕೂಡ ಭಗವಂತ ಇದ್ದಾನಂತೆ. ಆ 10 ಅಂದರೆ ಸಾಧ್ಯಾತ್ಮಂ ಸಾಧಿದೈವಂಚ ಸಾಧಿಭೂತಂ ಇತಿ ತ್ರಿಧ ಅಂತ ಹೇಳಿದರೆ ಭಗವಂತ ಏನು ಮಾಡ್ತಾನೆ, ಇದೆಲ್ಲ ಅವನಿಗೆ ಇರುವಂಥ ಹೆಸರು. ಇದರಲ್ಲಿ ಬರಲ್ವಾ, ವಿಷ್ಣು ಸಹಸ್ರನಾಮದಲ್ಲಿ ಪರಮಾತ್ಮನ ಹೆಸರು ಅಂತ ಹೇಳ್ತಾರೆ ಇದನ್ನೆಲ್ಲ. ತತ್ವಂ ತತ್ವವಿದೇಕಾತ್ಮ ಜನ್ಮ ಮೃತ್ಯು ಜರಾತಿಗಹ ಅಂತ ವಿಷ್ಣು ಸಹಸ್ರನಾಮ. ತತ್ವಂ ತತ್ವವಿದೇಕಾತ್ಮ, ಇವನು ಏಕಾತ್ಮ, ಇವನಿಗೆ ಏಕಾತ್ಮ ಅಂತ ಹೆಸರಂತೆ ಪರಮಾತ್ಮನಿಗೆ. ಅದನ್ನೆಲ್ಲವನ್ನೂ ಕೂಡ ಇಲ್ಲೇನು ಹೇಳಿದ್ದಾರೋ ಇದನ್ನೇ ಹರಿಕಥಾಮೃತ ಸಾರದ ಪಂಚಯಜ್ಞ ಮಹಾಸಂಧಿ ಅಂತ ಒಂದಿದೆ. ಆ ಪಂಚಯಜ್ಞ ಮಹಾಸಂಧಿಯಲ್ಲಿ ಒಂದು ಪದ್ಯ ಹೇಳುತ್ತಾರೆ. ವಿಧಿಭವಾದಿ ಸಮಸ್ತ ಜೀವರ ಹೃದಯದೊಳಗೆ ಏಕಾತ್ಮ ನೆನಿಸುವ ಪದುಮನಾಭನು ಅಚ್ಯುತಾನಂತಾದಿ ರೂಪದಲ್ಲಿ ಅಧಿಸು ಭಗವಾನ್ ಅಧ್ಯಾತ್ಮದೊಳು ಕರೆಸುವ ಪ್ರಾಣನಾಗಾವಿದನು ದಶರೂಪ ದಶವಿಧ. ಇದೆಲ್ಲ ಏನು ಅಂದರೆ ಅಲ್ಲಿ ಹೇಳಿರುವಂತಹದ್ದೇ. ಅಂದರೆ ಇಲ್ಲಿ ಅಧಿ ಅಧ್ಯಾತ್ಮದೊಳು ಕರೆಸುವ, ಅಧಿ ಸುಭೂತ ಅಧ್ಯಾತ್ಮದೊಳು ಕರೆಸುವ ಏನಂತ ಪ್ರಾಣನಾಗಾವಿದನು. ಅದನ್ನೇ ಇಲ್ಲಿ ಪ್ರಾಣೋ ದಶವಿಧ ಏಕದಾ ಹೃದಯೇನಚ್ಚ ಅಂತ ಅಲ್ಲಿ ಹೇಳಿರುವಂತಹದ್ದೇ. ಏಕಾತ್ಮ ಅನ್ನುವ ರೂಪ ಇದೆಯಲ್ಲ, ಇಲ್ಲಿ ಹೃದಯ ಅನ್ನೋ ಶಬ್ದದಿಂದ ಕರೆದಿದ್ದಾರಷ್ಟೇ. ಏಕಾತ್ಮ ಅಂತ ಪರಮಾತ್ಮನಿಗೆ ಹೆಸರು. ಇಷ್ಟು ರೂಪದಿಂದ ಪ್ರಾಣ ಅಂತ ಹೇಳಿದರೆ ಅದರಲ್ಲಿ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ ಈ 3 ರೂಪಗಳು, ಇಷ್ಟು 5 ರೂಪಗಳು ಅಂತ ಅರ್ಥ. ಈ 5 ರೂಪಗಳು ಆದ ನಂತರ ಆಮೇಲೆ ಇರುವಂತಹದ್ದೇನು ಅಂದರೆ ನಾಗಾದಿ ರೂಪಗಳು. ನಾಗ, ಕೂರ್ಮ, ಕೃಕಲ, ದೇವದತ್ತ, ಧನಂಜಯ ಅಂತ 5 ರೂಪ. ಒಟ್ಟು 10 ರೂಪ. ಈ 10 ರೂಪ ಮತ್ತೊಂದು ಏಕಾತ್ಮ ಅಂತ ಒಂದು ರೂಪ. ಆಮೇಲೆ ಸಾಧ್ಯಾತ್ಮ, ಸಾಧಿಭೂತ, ಸಾಧಿದೈವ ಅಂತ 3 ರೂಪ. ಅಂದರೆ ಈ 3 ರೂಪಗಳಿಗೇನೆ ಇನ್ನೊಂದು ಹೆಸರೇನು ಅಂದರೆ ಅಚ್ಯುತ, ಅನಂತ, ಗೋವಿಂದ ಅಂತ ಈ 3 ರೂಪಗಳು. ಈ 3 ರೂಪಗಳು ಕೂಡ ಏನು ಮಾಡುತ್ತವೆ ಅಂತಂದರೆ ಈ ದೇಹದಲ್ಲಿ, ಅಂದರೆ ಈಗ ಅಧ್ಯಾತ್ಮ ದೇಹದ ಒಳಗೆ ಕೆಲವು ಸಮಸ್ಯೆಗಳಾಗ್ತದೆ. ದೇಹದ ಒಳಗೆ ಆಗುವಂಥ ಸಮಸ್ಯೆಗಳಿರ್ತಾವಲ್ಲ, ಅಂದರೆ ದೇಹದ ಒಳಗಾಗೋದು ಅಂದರೆ ಈ ಜ್ವರ, ಒಳಗಡೆ ಏನೋ ರಕ್ತದಲ್ಲಿ ಸಮಸ್ಯೆ ಆಗೋದು, ಅಥವಾ ಏನೋ ಒಳಗಡೆ ಏನೋ ಅಂತಃಕರಣದ ಒಳಗಡೆ ಹೃದಯದ ಸಂಬಂಧಿ ರೋಗ ಬರೋದು, ಹೊಟ್ಟೆ ಸಂಬಂಧಿ ರೋಗ, ಇಂಥದ್ದೇನೋ ಬರ್ತಾ ಇರುತ್ತದೆ. ಈ ರೀತಿ ರೋಗಗಳು ಬಂದಾಗ ಏನು ಮಾಡಬೇಕಂತೆ, ಭಗವಂತನ ಈ ಏನು ರೂಪ ಇದೆಯಲ್ವಾ, ಪರಮಾತ್ಮನ ರೂಪ ಅನಂತ ಅನ್ನುವಂಥ ರೂಪ, ಅನಂತ ಅನ್ನುವ ರೂಪವನ್ನು ಸ್ಮರಣೆ ಮಾಡಬೇಕಂತೆ. ಹೆಚ್ಚೆಚ್ಚು ಸ್ಮರಣೆ ಮಾಡಿದ್ರು ಅಂತಾದರೆ ಅದರಿಂದ ಒಳಗಿರುವ ರೋಗಗಳೆಲ್ಲ ಪರಿಹಾರ ಆಗ್ತದಂತೆ, ಅನಂತ ಅನ್ನುವ ರೂಪ. ಇನ್ನೊಂದೇನು ಅಂದರೆ ಇದು ಸಾಧಿದೈವಂ, ಅಂದರೆ ಇದು ಸಂಸಾರದಲ್ಲಿ ಬರುವಂತಹ ಒಂದು ತಾಪತ್ರಯಗಳು ಅಂತ ಇಟ್ಕೊಳ್ಳಿ. ಸಂಸಾರದಲ್ಲಿ ಸಮಸ್ಯೆಗಳು ಬರ್ತದೆ, ಏನೋ ಬೇಜಾರಾಗ್ತದೆ, ಗಂಡ ಮಾಡಿದ್ದಕ್ಕೆ ಹೆಂಡತಿಗೆ ಬೇಜಾರು, ಹೆಂಡತಿ ಮಾಡಿದ್ದಕ್ಕೆ ಗಂಡನಿಗೆ ಬೇಜಾರು, ಮಕ್ಕಳು ಮಾಡಿದರೆ ಬೇಜಾರು, ಏನೋ ಸಮಸ್ಯೆಗಳು ಆಗ್ತಿರ್ತದೆ. ಅಂಥ ಸಮಸ್ಯೆಗಳು ಬಂದಾಗ ಪರಿಹಾರ ಆಗಬೇಕು ಅಂದರೆ ಅಚ್ಯುತ ಅಂತ ನಾಮಸ್ಮರಣೆ ಮಾಡಬೇಕಂತೆ. ಅಚ್ಯುತ ಅಚ್ಯುತ ಅಂತ ಸ್ಮರಣೆ ಮಾಡಿಕೊಡ್ಬೇಕಂತೆ. ಇನ್ನು ಇದಲ್ಲದೇನೆ ಇನ್ನು ನಮಗೆ ಗೊತ್ತಿಲ್ಲದೇನೆ ಕೆಲವೊಮ್ಮೆ ಪ್ರಕೃತಿ ವಿಕೋಪಗಳಾಗ್ತಿರ್ತದೆ. ಇದ್ದಕ್ಕಿದ್ದಾಗೆ ಭೂಕಂಪ ಆಗಿಬಿಡೋದು, ಮಳೆ ಜೋರು ಬಂದು ಮನೆ ಸೋರಿಬಿಡೋದು, ಇಂಥದ್ದೇನೋ ನಡೆದೋಗ್ತಿರ್ತದೆ. ಹೀಗೆ ಇಂಥದ್ದೆಲ್ಲ ಸಮಸ್ಯೆಗಳು ಬಂತು ಅಂದರೆ ಆಗ ಗೋವಿಂದ ಅನ್ನುವಂಥ ರೂಪದ ಚಿಂತನೆ ಮಾಡಬೇಕಂತೆ. ಹೀಗೆ 3 ರೂಪದಿಂದಾಗಿ ಅಧ್ಯಾತ್ಮ, ಅಧಿದೈವ, ಅಧಿಭೂತ ಅಂತ 3 ರೂಪದಿಂದಲೂ ಕೂಡ
ಈ 3 ರೂಪಗಳೇ ಇದ್ದಾವಂತೆ ಪರಮಾತ್ಮನದ್ದು. ಈ ರೂಪಗಳನ್ನು ಸೃಷ್ಟಿ ಮಾಡ್ತಾನೆ ಪರಮಾತ್ಮ. ಅವನೇ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ 5 ರೂಪಗಳು ಭಗವಂತನದ್ದೇ. ಮೊದಲು ನಾಗ, ಕೂರ್ಮ, ಕೃಕಲ, ದೇವದತ್ತ, ಧನಂಜಯ ಅಂತ ಭಗವಂತನದ್ದೇ 5 ರೂಪಗಳು. ಮತ್ತೆ ಏಕಾತ್ಮ ಅಂತ ಇನ್ನೊಂದು ರೂಪ. ಇಷ್ಟು ರೂಪಗಳನ್ನು ಕೂಡ ಪಡ್ಕೊಳ್ತಾನಂತೆ ಪರಮಾತ್ಮ. ಇದನ್ನೆಲ್ಲವನ್ನೂ ಕೂಡ ಪಡೆದುಕೊಂಡು ಭಗವಂತ ಆಮೇಲೆ ಸೃಷ್ಟಿ ಮಾಡಬೇಕು ಅಂತ ಪರಮಾತ್ಮ ಏನು ಮಾಡ್ತಾನಂತೆ, ಮೊದಲಿಗೆ ತಸ್ಯಾಗ್ನಿರಾಸ್ಯಂ ನಿರ್ಭಿಣ್ಣಂ ಲೋಕಪಾಲೋ ವಿಷತ್ಪದಂ ವಾಚಾಸಾಂಶೇನ ವಕ್ತವ್ಯಂ ಯಯಾಸೌ ಪ್ರತಿಪದ್ಯತೆ. ಮೊದಲಿಗೆ ಬಾಯಿ ಅನ್ನುವಂತಹ ಗೋಲಕವನ್ನು ಪ್ರಕಟ ಮಾಡುತ್ತಾನೆ ಪರಮಾತ್ಮ. ಅದರಲ್ಲಿ ಅಧಿದೈವತದಲ್ಲಿ ಲೋಕಪಾಲಕನಾದಂಥ ಅಗ್ನಿ, ವಾಕಭಿಮಾನಿಯಾಗಿರುವಂಥ ಅಗ್ನಿಯನ್ನು ಸೃಷ್ಟಿ ಮಾಡ್ತಾನಂತೆ ಭಗವಂತ. ಹೀಗೆ ಒಬ್ಬೊಬ್ಬರನ್ನು ಕೂಡ ಸೃಷ್ಟಿ ಮಾಡಲಿಕ್ಕೆ ಅಂತ ಪರಮಾತ್ಮ ಆರಂಭ ಮಾಡ್ತಾನೆ. ಅಲ್ಲಿ ಅವರನ್ನೆಲ್ಲ ಸೃಷ್ಟಿ ಮಾಡಲಿಕ್ಕೆ ಅಂತ ಇಷ್ಟನ್ನು ಕೂಡ ಮಾಡ್ತಾನಂತೆ ಪರಮಾತ್ಮ. ಇಷ್ಟೆಲ್ಲವೂ ಕೂಡ ಸೃಷ್ಟಿಗಳನ್ನು ಮಾಡ್ತಾ ಇರುವಾಗ ಭಗವಂತ ಮುಂದೆ ಏನಾಗುತ್ತೆ ಅಂದರೆ, ಇಷ್ಟೆಲ್ಲ ಹೇಳಿದ್ರಲ್ಲ, ಇದೆಲ್ಲವೂ ಕೂಡ ಎಲ್ಲಿ ಬಂದಿದೆ ಅಂತ ಹೇಳಿದರೆ, ಹಿಂದೆ ಹೇಳಿರುವಂತಹ ಸೃಷ್ಟಿ ಪ್ರಕ್ರಿಯೆಯನ್ನೇ ಮುಂದುವರಿಸಿದ್ದಾರೆ. ಪುರುಷ ಸೂಕ್ತದಲ್ಲಿ ಹೇಳಿದಂತಹ ಸೃಷ್ಟಿಯನ್ನೇ ಹೆಚ್ಚು ನಿರೂಪಣೆ ಮಾಡ್ತಾ ಬಂದಿದ್ದಾರೆ. ಇದು ಅಲ್ಲದೇನೆ ಭಗವಂತ ಇಷ್ಟೂ ವಿಷಯಗಳನ್ನು ಹೇಳ್ತಾ ಇದ್ದಾರಲ್ಲ ಮೈತ್ರೇಯರು. ಆ ಮೈತ್ರೇಯರು ಈ ವಿಚಾರಗಳನ್ನೆಲ್ಲವನ್ನು ಕೂಡ ಹೇಳ್ತಾ ಇದ್ದಾಗ ಮೊದಲಿಗೆ ಒಂದು ಮಾತನ್ನು ಹೇಳ್ತಾರೆ, ಇಷ್ಟು ವಿಷಯವನ್ನು ಕೂಡ ನಾನು ನಿಮಗೆ ಹೇಳ್ತಿದ್ದೀನಲ್ಲ, ಇದು ನನಗೆ ಹೇಗೆ ಬಂತು? ಅವ್ರು ಕೇಳಿದರು, ನಿಮಗೆ ಹೇಗೆ ಇದೆಲ್ಲ ವಿಷಯ ಗೊತ್ತಾಯಿತು ಅಂತೆಲ್ಲ ಕೇಳಿದಾಗ ಅವ್ರು ಹೇಳ್ತಾರೆ, ಇದು ನಾನೆಲ್ಲ ಹೇಳ್ತಾ ಇರೋದು, ನನ್ನ ಗುರುಗಳು ನನಗೆ ಹೇಳಿದ್ದು ಅಂತ ಹೇಳ್ತಾರೆ. ನನ್ನ ಗುರುಗಳು ನನಗೆ ಹೇಳಿದರು ಅಂತ. ಅದಕ್ಕೆ ನನ್ನ ಗುರುಗಳು ನನಗೆ ಹೇಳಿದರು ಅಂತಂದಾಗ, ಯಾರು ನಿಮ್ಮ ಗುರುಗಳು ಯಾರು ಅಂತ ಕೇಳಿದರೆ ಅವ್ರು ಹೇಳಿದರು, ನಮ್ಮ ಗುರುಗಳು ಅಂದರೆ ಪರಾಶರರು ಅಂತ ಹೇಳಿದರು. ಹೌದಾ, ಪರಾಶರರಿಗೆ ಯಾರು ಹೇಳಿದರು ಅಂತ ಕೇಳಿದಾಗ, ಪರಾಶರರು ಅಂದರೆ ಅವರಿಗೆ ಸಾಂಖ್ಯಾಯನರು ಹೇಳಿದ್ದು ಅಂತ ಹೇಳ್ತಾರೆ. ಸಾಂಖ್ಯಾಯನರು ಹೇಳಿದ್ರಂತೆ. ಸಾಂಖ್ಯಾಯನರಿಗೆ ಯಾರು ಹೇಳಿದರು ಅಂದರೆ ಸನತ್ಕುಮಾರರು ಹೇಳಿದರು ಅಂತ ಹೇಳ್ತಾರೆ. ಸನತ್ಕುಮಾರರಿಗೆ ಯಾರು ಹೇಳಿದರು ಅಂತಂದರೆ ಅವರಿಗೆ ಶೇಷದೇವರು ಹೇಳಿದ್ರಂತೆ. ಶೇಷದೇವರಿಗೆ ಯಾರು ಹೇಳಿದರು ಅಂದರೆ ಸಾಕ್ಷಾತ್ತು ಭಗವಂತನೇ ಹೇಳಿದ, ಪರಮಾತ್ಮನೇ ಹೇಳಿದ ಅಂತ ಹೇಳ್ತಾರೆ. ಅಂದರೆ ಭಾಗವತದ ಪರಂಪರೆ ಎನ್ನುವಂಥದ್ದನ್ನು, ಅಂದರೆ ಯಾವಾಗಲೂ ಕೂಡ ಒಂದು ವಿಷಯವನ್ನು ತಿಳಿಯಬೇಕಾದ್ರೆ 3 ಅಂಶ ಇರಬೇಕು, 3 ಅಂಶ ಗೊತ್ತಿರಬೇಕು. ಅದು ಒಂದು ಋಷಿಗಳು ಗೊತ್ತಿರಬೇಕು, ಇನ್ನೊಂದು ಛಂದಸ್ಸು ಗೊತ್ತಿರಬೇಕು, ಅದರಿಂದ ಪ್ರತಿಪಾದ್ಯವಾದ ದೇವತೆ ಗೊತ್ತಿರಬೇಕು. 3 ಹೇಳ್ತೇವೆ ನಾವು ಎಲ್ಲೇ ಹೇಳಬೇಕಾದರೂ ಕೂಡ, ಏನೇ ಮಾಡಬೇಕಾದರೂ ಕೂಡ ಪೃಥಿವ್ಯಾಹ ಮೇರು ಪೃಷ್ಠ ಋಷಿ ಸುತಲಂ ಛಂದಃ ಆಸನೆ ವಿನಿಯೋಗ, ಅಲ್ಲಿ ಹೇಳಬೇಕು ಕೂರ್ಮೋ ದೇವತಾ ಅಂತ ಹೇಳ್ತೇವೆ. ಅಂದರೆ ಪೃಥಿವ್ಯಾಹ ಮೇರುಪೃಷ್ಠ ಋಷಿಯನ್ನು ಹೇಳಿದ್ವಿ, ಸುತಲಂ ಛಂದ ಛಂದೋಭಿಮಾನಿ ದೇವತೆಯನ್ನು ಹೇಳಿದ್ವಿ, ಆಮೇಲೆ ಕೂರ್ಮೋ ದೇವತಾ ಅಂತ ದೇವತೆಯನ್ನು ಹೇಳಿದ್ವಿ. ಈ 3 ಹೇಳಬೇಕು ಯಾವಾಗಲೂ ಕೂಡ. ಒಂದು ವೇದ ಮಂತ್ರ ಹೇಳಲಿ, ಯಾವ ಮಂತ್ರ ಹೇಳಿದರೂ ಕೂಡ ಆ ಮಂತ್ರ ಹೇಳುವಾಗಲೂ ಕ್ರಮ ಹೇಗೆ ಅಂತಂದರೆ, ಒಂದು ಋಷಿಗಳನ್ನು ಹೇಳುವಾಗ ತಲೆ ಮುಟ್ಟಬೇಕು, ಇನ್ನೊಂದು ಛಂದಸ್ಸನ್ನು ಹೇಳುವಾಗ ನಾಲಿಗೆಯನ್ನು ಮುಟ್ಟಬೇಕು, ಆಮೇಲೆ ಇನ್ನೊಂದು ದೇವತೆಯನ್ನು ಹೇಳುವಾಗ ಹೃದಯವನ್ನು ಮುಟ್ಟಬೇಕು ಅಂತ. ಅಂದರೆ ಯಾಕೆಂದ್ರೆ ಋಷಿರ್ ಗುರುತ್ವ ಶಿರಸೈವ ದಾರ್ಯಂ, ಅಂದರೆ ಋಷಿಗಳನ್ನು ಸ್ಮರಣೆ ಮಾಡುವಾಗ ನಾವೇನು ಮಾಡಬೇಕು, ತಲೆಯನ್ನು ಮುಟ್ಟೋದು ಅಂದರೆ ಅಭಿಪ್ರಾಯ ಏನು ಅಂತ ಹೇಳಿದರೆ, ತಲೆಯನ್ನು ಮುಟ್ಟೋದ್ರಿಂದ ಋಷಿಗಳು ಆ ಮಂತ್ರವನ್ನು ಹೇಗೆ ಕಂಡುಕೊಂಡಿದ್ದಾರೋ ಹಾಗೆ ನನ್ನ ತಲೆಯಲ್ಲಿ ನೀವೇ ನಿಂತು ಹೊಳಸರಿ ಅಂತ, ತಲೆಯಲ್ಲಿ ಬಂದು ನಿಂತುಕೊಳ್ಳ್ರಿ ಋಷಿಗಳೇ ಅಂತ ಪ್ರಾರ್ಥನೆ ಮಾಡೋದಂತೆ. ಇನ್ನಷ್ಟೇ ಅಲ್ಲ, ಸುತಲಂ ಛಂದಸ್ಸನ್ನು ಹೇಳಬೇಕಾದ್ರೆ ನಾಲಿಗೆಯನ್ನು ಮುಟ್ಟಬೇಕು. ಅಂದರೆ ನಾಲಿಗೆಯಲ್ಲಿ ಛಂದಸ್ಸನ್ನು, ಅಂದರೆ ಆ ಶ್ಲೋಕದ ಧಾಟಿಯನ್ನು ಉಚ್ಚಾರಣೆ ಮಾಡುವಾಗ ಆ ಕಡೆ ಈ ಕಡೆ ಆಗಬಾರ್ದು. ಆ ಅಭಿಮಾನಿ ದೇವತೆಗಳು ನಾಲಿಗೆಯಲ್ಲಿ ನಿಂತುಕೊಂಡು ಚೆನ್ನಾಗಿ ನುಡಿಸ್ಬೇಕಂತ. ಅದು ನುಡಿಸಿದ್ರೆ ಮಾತ್ರ ಬರ್ತದೆ, ಇಲ್ಲದಿದ್ರೆ ಬರೋದಿಲ್ಲ ಅದು. ಹಾಗಾಗಿ ಅವರು ಬರಬೇಕು, ಅದಕ್ಕೆ ನಾಲಿಗೆ ಮುಟ್ಟಬೇಕು. ಆದರೆ ನಾಲಿಗೆ ಮುಟ್ಟಿದರೆ ಎಂಜಲಾಗ್ತದೆ, ಮತ್ತು ಕೈ ತೊಳಿಬೇಕಲ್ಲ. ಸಂಧ್ಯಾ ವಂದನೆ ಕೂತಾಗೆಲ್ಲ ನಾಲಿಗೆ ಮುಟ್ಟೋದು ಕೈ ತೊಳಿ ಹಂಗೆ ಮಾಡ್ಲಿಕ್ಕೆ ಆಗ್ತದೆ. ಅದಕ್ಕೇನು ಮಾಡಿದ್ರು ಶಾಸ್ತ್ರಕಾರರು ಅಂತಂದರೆ, ನಾಲಿಗೆ ಮುಟ್ಟಬೇಡ್ರಿ, ಮೂಗು ಮುಟ್ರಿ ಅಂತಂದ್ರು. ಮೂಗು ಆದರೆ ನಿಮ್ಮ ಅನುಸಂಧಾನ ಏನಿರಬೇಕು ಅಂದರೆ, ಮೂಗು ಮುಟ್ಟಿದ್ರು ಕೂಡ ಅಭಿಪ್ರಾಯ ನಾಲಿಗೆ ಮುಟ್ಟಿದ್ದೇನೆ ಅಂತಲೇ ಇರಬೇಕು, ಅನುಸಂಧಾನ ಆಗಿರಬೇಕು. ಯಾಕೆ ಅಂದರೆ ನಾಲಿಗೆಯಲ್ಲಿ ಆ ಛಂದೋಭಿಮಾನಿ ದೇವತೆಗಳು ಬರಬೇಕು ಅಂತ. ಆ ದೇವತೆಗಳಲ್ಲಿ ಬಂದು ನಿಂತುಕೊಂಡು ಆ ಮಂತ್ರವನ್ನು ಹೇಳಬೇಕು, ಅವರೇ ಹೇಳಿಸ್ತಾರಂತೆ. ಆಮೇಲೆ ಆ ಮಂತ್ರ ಹೇಳ್ತಾ ಇರುವಾಗ ಹೃದಯದಲ್ಲಿ ಭಗವಂತ, ಆ ಮಂತ್ರ ಪ್ರತಿಪಾದ್ಯವಾದ ದೇವತೆ ಯಾರಿರ್ತಾರೋ ಅವನು ಹೃದಯದಲ್ಲಿ ಬಂದು ಕೂತಿರಬೇಕಂತೆ. ಇಷ್ಟು ಅನುಸಂಧಾನವನ್ನು ಮಾಡಿಕೊಂಡು ಆ ಮಂತ್ರವನ್ನು ಹೇಳಬೇಕು. ಹಾಗೆ ಈ ಭಾಗವತವನ್ನು ಕೇಳಬೇಕಾದ್ರೆ ಪ್ರತಿಪಾದ್ಯ ದೇವತೆಯಂತೂ ಗೊತ್ತಿದೆ, ಸಾಕ್ಷಾತ್ ಕೃಷ್ಣ ಪರಮಾತ್ಮ ಈ ಭಾಗವತ ಪ್ರತಿಪಾದ್ಯನಾದವರು. ಇನ್ನು ಛಂದಸ್ಸು, ಅಲ್ಲಲ್ಲಿ ಬೇರೆ ಬೇರೆ ನಾನಾ ವಿಧವಾದ ಛಂದಸ್ಸುಗಳಿದ್ದಾರೆ. ಆಮೇಲೆ ಇದಕ್ಕೆ ಋಷಿ ಪರಂಪರೆ ಏನು ಅಂತ ಕೇಳಿದಾಗ ಋಷಿ ಪರಂಪರೆಯನ್ನು ಹೇಳಬೇಕು. ಅದಕ್ಕೆ ಹೇಳಿದರು, ಮೊದಲಿಗೆ ಶ್ರೀಮನ್ನಾರಾಯಣ ಭಾಗವತವನ್ನು ಹೇಳಿದ. ಅದು ಯಾರಿಗೆ ಅಂತಂದರೆ ಶೇಷದೇವರಿಗೆ. ಇನ್ನೊಂದು ಆ ಶೇಷದೇವರು ಏನು ಮಾಡಿದರು ಅಂತಂದರೆ ಸನತ್ಕುಮಾರರಿಗೆ ಹೇಳಿದರು.
ಸನತ್ಕುಮಾರರು ಸಾಂಖ್ಯಾಯನರಿಗೆ ಹೇಳಿದರು. ಸಾಂಖ್ಯಾಯನರು ಆಗಬೇಕಾದ್ರೆ ಅವರು ಪರಾಶರರಿಗೆ ಹೇಳಿದ್ರಂತೆ. ಪರಾಶರರು ಮೈತ್ರೇಯರಿಗೆ ಹೇಳಿದರು. ಮೈತ್ರೇಯರು ವಿದುರನಿಗೆ ಹೇಳಿದರು. ವಿದುರ ಕೇಳಿದ ನಂತರ ಆಮೇಲೆ ಅದು ಎಲ್ರಿಗೂ ಕೂಡ ಬಂತು ಅಂತ. ಹೀಗೆ ಆ ಪರಂಪರೆ ಅನ್ನೋದು ಬಂದದ್ದು. ಇದು ಒಂದು ಪರಂಪರೆ. ಇನ್ನೊಂದು ಪರಂಪರೆನೂ ಕೂಡ ಇದೆ. ಇನ್ನೊಂದು ಪರಂಪರೆ ಈ ಭಾಗವತಕ್ಕಿರುವಂತಹ ಪರಂಪರೆ ಏನು ಅಂತಂದ್ರೆ, ಒಂದು ಮೊಟ್ಟ ಮೊದಲಿಗಾಗಬೇಕಾದ್ರೆ ಇದನ್ನ ಉಪದೇಶ ಮಾಡಿದ್ದು ಯಾರು ಅಂತ ಕೇಳಿದ್ರೆ, ಇದನ್ನು ಉಪದೇಶ ಮಾಡಿದ್ದು ಭಗವಂತ ಸಾಕ್ಷಾತ್ ಚತುರ್ಮುಖ ಬ್ರಹ್ಮನಿಗೆ ಉಪದೇಶ ಮಾಡಿದ. ಚತುರ್ಮುಖ ಬ್ರಹ್ಮದೇವರು ನಾರದರಿಗೆ ಉಪದೇಶ ಮಾಡಿದರು. ನಾರದರು ವೇದವ್ಯಾಸ ದೇವರಿಗೆ ಒಪ್ಪಿಸಿದ್ರು. ಅವರಿಗೆ ಒಪ್ಪಿಸಿದಾಗ ವೇದವ್ಯಾಸ ದೇವರು ಮತ್ತೆ ವಿಸ್ತಾರ ಮಾಡಿಬಿಟ್ಟು ಶುಕಾಚಾರ್ಯರಿಗೆ ನಾರದರಿಗೆ ಉಪದೇಶ ಮಾಡಿದರು. ಶುಕಾಚಾರ್ಯರು ನಾರದರಿಗೆ ಉಪದೇಶ ಮಾಡಿದಾಗ ನಾರದರಿಗೆ ಹೇಳಿದರು, ನೀವು ದೇವಲೋಕದಲ್ಲಿ ಇದನ್ನು ಪ್ರವೃತ್ತಿ ಮಾಡಿರಿ ಅಂತ ಹೇಳಿದರು. ದೇವಲೋಕದಲ್ಲಿ ನೀವು ಭಾಗವತ ಉಪನ್ಯಾಸ ಮಾಡ್ತಿರ್ರಿ, ಈ ಶುಕಾಚಾರ್ಯರು ನೀವು ಭೂಲೋಕದಲ್ಲಿ ಮಾಡ್ತಾ ಇರ್ರಿ ಅಂತ ಅವರನ್ನು ಕಳಿಸಿದರು. ಹೀಗೆ ಇದು ಇನ್ನೊಂದು ಪರಂಪರೆ ಅಂತ. ಆ ಶುಕಾಚಾರ್ಯರಿಂದ ಮತ್ತೆ ಕೇಳಿದ್ದು ಅಂದರೆ, ಮೊಟ್ಟ ಮೊದಲು ಕೇಳಿದ್ದು ಅಂದರೆ ಪರೀಕ್ಷಿತು. ಅವನು ಹೇಳ್ತಾ ಇರೋ ಕಥೆ ಇದೆಲ್ಲ. ಹೀಗೆ ಈ ಪರಂಪರೆ ಎನ್ನುವಂತಹದ್ದು ಬಂದಿದೆ ಅಂತ ಹೇಳ್ತಾನೆ. ಈ ಪರಂಪರೆ ಬಂದಿದೆ ಅಂತ ಹೇಳುವಾಗ ಈ ಪ್ರಸಂಗದಲ್ಲಿ ಒಂದು ಶ್ಲೋಕ ಹೇಳಿದ್ದಾರೆ, ಬಹಳ ಚೆನ್ನಾಗಿದೆ. ಏನು? ಪ್ರೋವಾಚ ಮಕ್ಯಂ ಸದಯಾಳು ರುಕ್ತೋ ಮುನಿಪುಲಸ್ತೇನ ಪುರಾಣ ಮಾಧ್ಯಂ. ಏನದು ಅಂದರೆ, ಈ ಪುರಾಣ ಎನ್ನುವಂತಹದ್ದು ನನಗೆ ಉಪದೇಶ ಮಾಡಿದ್ದು ಯಾರು ಅಂತಂದರೆ ಪರಾಶರರು ಉಪದೇಶ ಮಾಡಿದ್ದು. ಪರಾಶರರು ಉಪದೇಶ ಮಾಡಿದ್ದು ಹೇಗೆ ಉಪದೇಶ ಮಾಡಿದರು ಅಂತ ಕೇಳಿದರೆ, ಮುನಿ ಪುಲಸ್ತೇನ ಪುರಾಣ ಮಾಧ್ಯಂ ಅಂತ ಹೇಳ್ತಾರೆ. ಮುನಿ ಪುಲಸ್ತೇನ ಪುರಾಣ ಮಾಧ್ಯಂ. ಅವರಿಗೆ ಪುಲಸ್ತ್ಯ ಅಂತ ಋಷಿಗಳು, ಪುಲಸ್ತ್ಯ ಋಷಿಗಳೇನಿದ್ದಾರಲ್ಲ, ಆ ಪುಲಸ್ತ್ಯ ಋಷಿಗಳು ಪರಾಶರರಿಗೆ ಅವರು ಅನುಗ್ರಹ ಮಾಡಿದ್ರಂತೆ. ನೀವು ಪುರಾಣ ಪ್ರವರ್ತಕರಾಗ್ರಿ, ನೀವು ಪುರಾಣಿಕರಾಗ್ರಿ ಅಂತ ಹೇಳಿದ್ರಂತೆ. ಕೆಲವರೆಲ್ಲ ಪುರಾಣಿಕ ಅಂತ ಹೆಸರಿಟ್ಟುಕೊಂಡಿರ್ತಾರೆ ಅಷ್ಟೇ, ಅವ್ರಿನ ಪುರಾಣಿಕರಾಗಿರೋದಿಲ್ಲ ಎಲ್ಲರೂ ಕೂಡ ಮೇಲೆ. ಹಾಗೆ ಅಂದರೆ ಅಂದರೆ ನಿಮ್ಮ ಮನೆಯವರಂತಲ್ಲ ಒಟ್ಟು ಹೇಳಿ ಅದು ಬಂತು ಅಂತ ಹೇಳಿದಷ್ಟೇ, ಅವರು ಪುರಾಣಿಕರೇ ಅವರು. ಯಾಕೆ ಅಂತಂದರೆ ಅದು ಏನು ಅಂತಂದರೆ, ಅದು ಮೊದಲಿಂದಲೂ ಆ ವಂಶಕ್ಕೆ ಆ ಹೆಸರು ಬಂದಿರ್ತದೆ. ಯಾಕೆಂದರೆ ಅವರೆಲ್ಲ ಹೀಗೆ ಪುರಾಣಗಳನ್ನು ಪ್ರವೃತ್ತಿ ಮಾಡಿರ್ತಾರೆ. ಆ ಪುರಾಣ ಪ್ರವೃತ್ತಿ ಮಾಡಿದವರಾದ್ರಿಂದಾಗಿ ಪರಾಶರರಿಗೆಲ್ಲರಿಗೂ ಕೂಡ ಬರೀ ಪರಾಶರ ಅಂತಲ್ಲ, ಆ ಪರಾಶರ ಅಂದರೆ ಪರಾಶರ ಪುರಾಣಿಕರು ಅಂತಲೇ ಅವರು. ಅವ್ರು ಸಾಂಖ್ಯಾಯನ ಅಂದರೆ ಸಾಂಖ್ಯಾಯನ ಪುರಾಣಿಕರು ಅಂತ. ಅವರೆಲ್ಲ ಪುರಾಣ ಹೇಳ್ತಾ ಬಂದವರು ಅಂತ. ಅಂದರೆ ಆ ಪುರಾಣ ಹೇಳಬೇಕಾದ್ರೂ ಕೂಡ ಅದಕ್ಕೇನು ಅಂತಂದ್ರೆ ಸುಮ್ಮನೆ ಹೇಳೋದಲ್ಲ ಅಂತೆ ಪುರಾಣ. ಯಾಕೆಂದ್ರೆ ಇದು ದೇವರ ಅನುಗ್ರಹ ಬೇಕಂತ. ಭಾಳ ಜನ ಏನು ತಿಳ್ಕೊಂಬಿಟ್ಟಿರ್ತಾರೆ ಅಂದರೆ, ಕೆಲವರೆಲ್ಲ ಮನೆಯಲ್ಲಿ ಮಕ್ಕಳು ಓದಲಿಲ್ಲ ಅಂತ ಆದರೆ ಆಗ ಮಕ್ಕಳು ಓದ್ತಾ ಇಲ್ಲ ಮಾಡ್ತಿಲ್ಲ ಅಂತ ಹೇಳಿ ಈ ಏನು ಕೆಲಸಕ್ಕೆ ಬರೋದಿಲ್ಲ, ಓದೋದಿಲ್ಲ, ಇವು ಲೌಕಿಕ ಓದಿಸಿದ್ರೆ ಓದಲ್ಲ, ಅವು CBSE ಸಿಲೆಬಸ್ಸು ಅವು ಇವು ಓದ್ಲಿಕ್ಕೆ ಬರಲ್ಲ, ಇವಕ್ಕೆ ಎಲ್ಲೋ ಪಾಠಶಾಲೆಗೆ ಹಾಕಿಬಿಟ್ರೆ ಅಲ್ಲೇ ಓದ್ತಾರೆ. ಅಂದ್ರೆ ಅರ್ಥ ಏನು? ಹಂಗಾರೆ ಇದು ಓದಿ ಹತ್ತೋದಿಲ್ಲ ಅಂದರೆ ಅದು ಹತ್ತದೇನು? ಏನರ್ಥ? ಅದು ಇದಕ್ಕಿಂತ ಕಠಿಣ. ಅದು ಸುಲಭವಾಗಿ ಹತ್ತೋದಿಲ್ಲ ಅದೆಲ್ಲವೂ ಕೂಡ. ಆದರೆ ಆ ಓದಿ ಹತ್ತಬೇಕಾದ್ರೆ ದೊಡ್ಡ ಯೋಗ ಬೇಕಂತೆ, ಅದು ಸುಮ್ಮನೆ ಬರೋದಿಲ್ಲ. ಆ ಪುರಾಣ ಹೇಳಬೇಕಾದ್ರೆ ದೊಡ್ಡವರ ಅನುಗ್ರಹ ಬೇಕಂತ, ಅದಕ್ಕೆ ಯಾರೋ ಒಬ್ಬರು ಅನುಗ್ರಹ ಮಾಡಬೇಕು. ಹಾಗೆ ಪರಾಶರರಿಗೆ ಅನುಗ್ರಹ ಮಾಡಿದ್ರಂತೆ. ಪರಾಶರರಿಗೆ ಏನು ಅನುಗ್ರಹ ಆಗಿತ್ತು ಅಂದರೆ, ಪುಲಸ್ತ್ಯರು ಯಾಕೆ ಅನುಗ್ರಹ ಮಾಡಿದರು ಏನು, ಇದ್ರ ಹಿಂದೆಲ್ಲ ನಮಗೆ ಗೊತ್ತೇ ಆಗೋದಿಲ್ಲ, ಏನು ಅಂತಲೇ ಅರ್ಥ ಆಗಲ್ಲ. ಇದಕ್ಕೆಲ್ಲದಕ್ಕೂ ಕೂಡ ವ್ಯಾಖ್ಯಾನವನ್ನು ವಿಷ್ಣು ತೀರ್ಥರು, ಮಾದ್ನೂರು ವಿಷ್ಣು ತೀರ್ಥರು ಸಾರೋದ್ಧಾರ ಅಂತ ಬರೆದಿದ್ದಾರೆ. ಆ ಸಾರೋದ್ಧಾರದಲ್ಲಿ ವ್ಯಾಖ್ಯಾನ ಬರೀತಾರೆ. ಇದಕ್ಕೆ ಏನು ಅಭಿಪ್ರಾಯ? ಪುಲಸ್ತ್ಯರು ಅನುಗ್ರಹ ಮಾಡಿ ಯಾಕೆ ಅನುಗ್ರಹ ಮಾಡಿದರು ಏನು ಗೊತ್ತೇ ಇಲ್ಲ, ಏನು ಕಥೆ ಗೊತ್ತಿಲ್ಲ. ಅದಕ್ಕೆ ಅನುಗ್ರಹ ಏನು ಅಂದರೆ, ಹಿಂದೆ ಒಂದು ಕಥೆ ಹೇಳಿದ್ದೆ ನಿಮಗೆಲ್ಲ. ಏನು ಅಂದರೆ, ಮೊದಲಿಗೇನಾಯ್ತಂತೆ, ವಸಿಷ್ಠರಿಗೆ 100 ಜನ ಮಕ್ಕಳಿದ್ರು. ವಸಿಷ್ಠರಿಗೆ 100 ಜನ ಮಕ್ಕಳಿದ್ದಾಗ ಆ 100 ಜನ ಮಕ್ಕಳಲ್ಲೂ ಕೂಡ ಏನಾಯಿತು ಅಂದರೆ, ಎಲ್ಲರನ್ನೂ ಕೂಡ ರಾಕ್ಷಸರು ತಿಂದಿದ್ರು. ಕೊನೆಗೊಬ್ಬ ಶಕ್ತಿ ಉಳಿದಿದ್ದ, ಅವನಿಗೊಬ್ಬ ಹೆಂಡತಿ ಇದ್ಲು ಅದೃಶ್ಯಂತಿ ಅಂತ. ಅವಳು ಗರ್ಭಿಣಿಯಾಗಿದ್ಲು. ಅಷ್ಟರಲ್ಲಿ ಶಕ್ತಿಯನ್ನು ಕೂಡ ರಾಕ್ಷಸರು ಬಂದು ತಿಂದ್ಬಿಟ್ರು. ಎಲ್ಲ ಹೋದ ನಂತರ ಇವ್ರಿಗೆ ಬೇಜಾರಾಯಿತು ವಸಿಷ್ಠರಿಗೆ, ಆತ್ಮಹತ್ಯೆ ಮಾಡಿಕೊಳ್ಬೇಕು ಅಂತ ಹೋದರು. 3 ಸರ್ತಿ ಪ್ರಯತ್ನ ಮಾಡಿದರು. ಕೊನೆಗೇನಾಯಿತು ಅಂದರೆ, ಈ ಗರ್ಭಿಣಿಯಾದಂತಹ ಅದೃಶ್ಯಂತಿ ಬರ್ತಾ ಇದ್ಲು. ಬರುವಾಗಲೇ ಏನಾಗ್ತಿತ್ತು ಅಂದರೆ, ವೇದ ಮಂತ್ರ ಕೇಳಿಸ್ತಿತ್ತಂತೆ. ಆ ವೇದ ಮಂತ್ರ ಎಲ್ಲಿ ಕೇಳಿಸ್ತಾ ಇದೆ ಅಂತ ನೋಡಿದರೆ, ಅವಳ ಗರ್ಭದಲ್ಲಿರುವ ಕೂಸೆ ಹೇಳ್ತಿತ್ತಂತೆ ವೇದ ಮಂತ್ರವನ್ನು. ಅದನ್ನು ನೋಡಿ ಆಶ್ಚರ್ಯ ಆಗಿ, ನನ್ನ ಕುಟುಂಬದಲ್ಲಿ ಒಂದು ಕೂಸು ಹುಟ್ಟುತ್ತಾ ಇದೆ, ಆ ಕೂಸು ಇಷ್ಟು ಅದ್ಭುತವಾದದ್ದು, ಗರ್ಭದಲ್ಲಿರುವಾಗಲೇ ವೇದ ಹೇಳ್ತಾ ಇದೆ ಅಂದರೆ ಸಾಮಾನ್ಯ ಅಲ್ಲ, ಇನ್ನು ನಾನು ಸಾಯಬಾರದು ಅಂತ ವಸಿಷ್ಠರು ಬದುಕಿದ್ರಂತವ. ಬದುಕಿದ ನಂತರ ಆಮೇಲೆ ಏನಾಯಿತು ಅಂದರೆ, ಈ ಮಗು ಹುಟ್ಟಿತ್ತು. ಮಗುವನ್ನು ಅವರೇ ಬೆಳೆಸಿದ್ರಂತೆ. ಈ ಪರಾಶರರು ಏನು ಮಾಡಿದ್ರು ಅಂದರೆ, ವಸಿಷ್ಠರು ನಿಜವಾಗಲೂ ಅಜ್ಜ ಅಂತ ಕರಿತಿರ್ಲಿಲ್ಲ, ಅವರೇ ಬೆಳೆಸಿದ್ದಾದ್ರಿಂದ ಅಪ್ಪ ಅಂತಲೇ ಕರಿತಿದ್ರಂತೆ. ಯಾರೋ ಒಂದು ದಿವಸ ಮನೆಗೆ ಬಂದಿದ್ರಂತೆ. ಬಂದಾಗ ಅಜ್ಜನ ಕರೆಯೋ ಅಂದ್ರಂತೆ. ಅಜ್ಜ ಇಲ್ಲ, ನಮ್ಮ ಮನೇಲಿ ಅಪ್ಪ ಇದ್ದಾನೆ ಅಂತಂತಂದ್ರು ಕೂಸು. ಪರಾಶರರು ಅಪ್ಪ ಇದ್ದಾನೆ.
ಅಪ್ಪ ಇದ್ದಾನೆ ಅಂದಾಗ ಎಲ್ಲಿ ಅಪ್ಪ ಇದ್ದಾರೆ, ಯಾರು ಅದು? ವಸಿಷ್ಠರೇ ನಮ್ಮ ಅಪ್ಪ ಅಂತ. ಅದು ನಿಮ್ಮ ಅಪ್ಪ ಅಲ್ಲ, ನಿಮ್ಮ ಅಜ್ಜ ಅವರು, ನಿಮ್ಮ ಅಪ್ಪ ಇಲ್ಲ ಅಂತ ಹೇಳಿದ್ರಂತೆ. ಆಗ ಅವನಿಗೆ ಡೌಟ್ ಬಂತು, ಎಲ್ಲಿ ಹಾಗಾದ್ರೆ ನಮ್ಮಪ್ಪ? ನಿಮ್ಮ ಅಜ್ಜನ್ನೇ ಕೇಳಿ ಹೋಗು ಅಂದ್ರೆ ಅವರು. ಆಯಿತು ಅಂತ ಅವ್ರ ಅಜ್ಜನ ಹೋಗಿ ಕೇಳಿದಾಗ ವಸಿಷ್ಠರು ಹೇಳಿದ್ರಂತೆ, ಹೀಗೆ ರಾಕ್ಷಸರೆಲ್ಲರೂ ಕೂಡ ತಿಂದು ಹಾಕಿದರು, ಅದಕ್ಕೋಸ್ಕರ ಯಾರೂ ಇಲ್ಲ ಅಂತ ಇದೆಲ್ಲ ಹೇಳಿ ಕಥೆ ಹೇಳಿದರು. ಕಥೆಯೆಲ್ಲ ಹೇಳುವಾಗ ಪರಾಶರಿಗೆ ಸಿಟ್ಟು ಬಂತು. ನಮ್ಮಪ್ಪನನ್ನು ರಾಕ್ಷಸರು ತಿಂದದ್ದು ಅಂದರೆ ಏನರ್ಥ? ರಾಕ್ಷಸರು ಒಬ್ಬ ಋಷಿಗಳನ್ನು ತಿಂತಾರೆ ಅಂತಂದರೆ ಎಷ್ಟು ಅವರಿಗೆ ಅಹಂಕಾರ ಇರಬೇಕು. ಜಗತ್ತಿನಲ್ಲಿ ರಾಕ್ಷಸರ ಕುಲವೇ ಇಲ್ಲದಂತೆ ಮಾಡ್ತೇನೆ ಅಂತ ಒಂದು ಹೋಮ ಮಾಡಿದ್ರಂತೆ. ರಾಕ್ಷಸ ಮಾರಣ ಹೋಮ ಅಂತ ಒಂದು ಹೋಮ ಮಾಡಿದರು. ಆ ಹೋಮ ಎಷ್ಟು ಅದಕ್ಕೆ ಶಕ್ತಿ ಇತ್ತು ಅಂದರೆ ಪರಾಶರರು ಮಂತ್ರ ಹೇಳ್ತಿದ್ರಂತೆ. ಅವರ ಮಂತ್ರಶಕ್ತಿ, ಗರ್ಭದಲ್ಲಿರುವಾಗಲೇ ವೇದ ಮಂತ್ರ ಹೇಳಿದಂಥ ಮಹಾತ್ಮರವರು, ಎಂಥ ಶಕ್ತಿ ಇರಬೇಕು ಅವರಿಗೆ. ಅವರು ಮಂತ್ರ ಹೇಳಿದರೆ ಸಾಕಂತೆ ಇಂಥವರು ಅಂತ ಹೆಸರು ಹೇಳಿದರೆ ಅವರು ಎಲ್ಲಿದ್ದರೂ ಕೂಡ ಬಂದು ಆ ಹೋಮದ ಕುಂಡದಲ್ಲಿ ಬೀಳ್ತಿದ್ರಂತೆ. ರಾಕ್ಷಸರು ಸುಟ್ಟು ಭಸ್ಮ ಆಗ್ತಿದ್ರಂತೆ. ಎಲ್ಲ ಹೇಗೆ ಈ ಜನ್ಮೇಜಯ ಸರ್ಪಯಾಗ ಅಂತ ಮಾಡಿದ ಹಾಗೆ ರಾಕ್ಷಸರ ಮಾರಣ ಹೋಮ ಮಾಡ್ತಿದ್ರಂತೆ ಒಂದ್ಸಲ. ಹಾಗೆ ಮಾಡ್ತಾ ಇರುವಾಗ ಎಲ್ಲರೂ ಬಿದ್ದು 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 ಸಾಯ್ತಾ ಇದ್ರಂತೆ. ಸಾಯ್ತಾ ಇರುವಾಗ ಆವಾಗ ಏನಾಯ್ತಂತೆ, ಈ ಪುಲಸ್ತ್ಯರಿದ್ದಾರಲ್ಲ, ಪುಲಸ್ತ್ಯರು ಏನು ಮಾಡಿದ್ರಂತೆ, ಅವರು ಓಡಿ ಬಂದ್ರಂತೆ. ಓಡಿ ಬಂದು ವಸಿಷ್ಠರ ಹತ್ರ ಬಂದು ಕೇಳ್ಕೊಂಡ್ರಂತೆ, ನಿನ್ನ ಮೊಮ್ಮಗನಿಗೆ ಹೇಳು ಈ ಯಾಗವನ್ನು ನಿಲ್ಲಿಸು ಅಂತ ಹೇಳು. ಯಾಕೆ ಅಂದರೆ ಈಗ ಮುಂದಿನ ಲಿಸ್ಟಲ್ಲಿ ನನ್ನ ಮೊಮ್ಮಕ್ಕಳಿದ್ದಾರೆ ಅಂತಂದ್ರೆ, ನನ್ನ ಮೊಮ್ಮಕ್ಕಳಿದ್ದಾರೆ. ಯಾಕೆ ಅಂತಂದರೆ ಆ ಮೊಮ್ಮಕ್ಕಳು ಹೇಗೆ ಅಂತಂದರೆ ಈ ಏನು ಪುಲಸ್ತ್ಯರಿದ್ದಾರೆ, ಪುಲಸ್ತ್ಯರ ಮಗ ವಿಶ್ರವಸ್ಸು, ಅವನ ಮಕ್ಕಳೇನೆ ರಾವಣ, ಕುಂಭಕರ್ಣ, ಶೂರ್ಪಣಖ, ವಿಭೀಷಣ, ಇವರೆಲ್ಲರೂ ಕೂಡ ಅವನ ಮಕ್ಕಳು. ಹಾಗಾಗಿ ಅವನ ಮಕ್ಕಳಾದ್ರಿಂದಾಗಿ ಅಂದರೆ ಪುಲಸ್ತ್ಯರ ಮೊಮ್ಮಕ್ಕಳು ಇವರೆಲ್ಲರೂ ಕೂಡ, ರಾವಣಾದಿಗಳೆಲ್ಲರೂ ಕೂಡ. ಅವರಿಗೆ ಪೌಲಸ್ತ್ಯ ಅಂತ ಹೆಸರಿದೆ, ರಾವಣನಿಗೆ ಪೌಲಸ್ತ್ಯ ಅಂತ ಕರೀತಾರೆ. ಆ ಪುಲಸ್ತ್ಯರ ಮೊಮ್ಮಕ್ಕಳು. ಅದರಿಂದ ಆ ವಂಶದಲ್ಲಿ ಬಂದಂಥ ರಾವಣ, ಕುಂಭಕರ್ಣಾದಿಗಳನ್ನು ಇನ್ನೇನು ಮಂತ್ರ ಹೇಳಿ ಕರೆದ್ರು ಅಂದರೆ ಅವರು ಬೀಳ್ತಾರೆ. ಇದರಲ್ಲಿ ಬಿದ್ದರು ಅಂದರೆ ನನ್ನ ವಂಶ ಎನ್ನುವುದು ನಿರ್ವಂಶ ಆಗ್ತದೋ, ಅದಕ್ಕೆ ನಿಲ್ಲಿಸ್ರಿ ಯಾಗ ಅಂತ ಕೇಳ್ಕೊಂಡ್ರಂತೆ. ಅಷ್ಟು ಸುಲಭದಲ್ಲಿ ನಿಲ್ಲಿಸ್ಲಿಲ್ಲ. ಬಂದು ಭಾಳ ಪ್ರಾರ್ಥನೆ ಮಾಡಿದ್ರಂತವ್ರು. ಆ ಪುಲಸ್ತ್ಯ ಭಾಳ ಪ್ರಾರ್ಥನೆ ಮಾಡಿದಾಗ ಹೋಗ್ಲಿ ಬಿಡು ಪಾಪ ಇಷ್ಟು ಬ್ರಾಹ್ಮಣ ಕೇಳ್ತಿದ್ದಾನಲ್ಲ ಅಂಥೇಳಿ ಕೊನೆಗೆ ಆಯಿತು ಅಂತ ಒಪ್ಪಿಕೊಂಡ್ರಂತೆ. ಒಪ್ಪಿಕೊಂಡು ಆ ಯಜ್ಞವನ್ನು ಪರಾಶರರು ಅಲ್ಲಿಗೆ ನಿಲ್ಲಿಸಿದ್ರಂತೆ ಯಜ್ಞವನ್ನು. ಆ ಯಜ್ಞ ನಿಲ್ಲಿಸಿದಾಗ ಆಗ ಈ ಪುಲಸ್ತ್ಯರು ಏನು ಮಾಡಿದ್ರಂತೆ, ಆ ಪರಾಶರರಿಗೆ ಒಂದು ವರ ಕೊಟ್ರಂತೆ. ಏನು ಅಂದರೆ, ನೀವು ಮುಂದೆ ನನ್ನ ಮಾತಿಗೆ ಬೆಲೆ ಕೊಟ್ಟು ನೀವು ಈ ಯಜ್ಞವನ್ನು ನಿಲ್ಲಿಸಿದ್ರಿಂದಾಗಿ ನೀವು ಪುರಾಣ ಪ್ರವರ್ತಕರಾಗ್ರಿ ಅಂತ ಅವರಿಗೊಂದು ವರ ಕೊಟ್ರಂತೆ. ಹೀಗಂದರೆ ಒಂದು ಪುರಾಣ ಹೇಳಬೇಕು ಅಂತ ಆದರೆ ಸುಮ್ಮನೆ ಬರೋದಲ್ಲ, ಹಿಂದೆ ಯಾರೋ ಒಬ್ಬರು ಅನುಗ್ರಹ ಮಾಡಿರಬೇಕಂತೆ. ದೊಡ್ಡವರು ಯಾರಾದರೂ ಹೇಳಿರಬೇಕು, ಒಳ್ಳೆಯದಾಗಲಿ ನಿನಗೆ, ಒಳ್ಳೆಯದಾಗತ್ತೆ ಅಂತ ಹೇಳಿರಬೇಕು. ಆಗ ಮಾತ್ರ ಆ ಪುರಾಣವನ್ನು ಹೇಳಲಿಕ್ಕೆ ಸಾಧ್ಯ. ಇಲ್ಲದಿದ್ದರೆ ಕಂಡವರೆಲ್ಲ ಪುರಾಣ ಹೇಳ್ತೀವಿ ಅಂದರೆ ಎಲ್ಲ ಹಾಗೆಲ್ಲ ಆಗೋದಿಲ್ಲ. ಆದ್ದರಿಂದ ಈ ಅರ್ಥ ಇದೆ ಇದರಲ್ಲಿ ಅನ್ನೋದನ್ನು ನಮಗೆ ವಿಷ್ಣು ತೀರ್ಥರು, ಮಾದ್ನೂರು ವಿಷ್ಣು ತೀರ್ಥರು ತಿಳಿಸಿಕೊಡ್ತಾರೆ. ಮುನಿ ಪುಲಸ್ತೇನ ಪುರಾಣ ಮಾಧ್ಯಮ ಅಂತ. ಹೀಗೆ ಇದಾದ ನಂತರ ಮುಂದೆ ಸೃಷ್ಟಿಯ ಕಾರ್ಯವನ್ನು ಹೇಳ್ತೇನೆ ಅಂತ ಭಗವಂತ ಒಳಗೆ ಮಲಗಿದ್ದಾನೆ. ಈಗ ಆ ಒಳಗೆ ಮಲಗಿದಾಗ, ಬ್ರಹ್ಮಾಂಡದ ಒಳಗೆ ಮಲಗಿದಾಗ ಪರಮಾತ್ಮ ಮೊಟ್ಟ ಮೊದಲಿಗೆ ಏನಾಯಿತು, ಚತುರ್ಯುಗ ನಾಂಚ ಸಹಸ್ರಂ ಅಪ್ಸು. ಅವನು ಒಟ್ಟು ಈ ಚತುರ್ಯುಗ ಏನಿದೆ ಆ ಚತುರ್ಯುಗದ 1000 ವರ್ಷ ಅಂದರೆ 1000 ಚತುರ್ಯುಗಗಳು, 1000 ಚತುರ್ಯುಗಗಳ ಕಾಲ ಒಳಗೆ ಮಲಗಿದ್ದಂತೆ. ಆಮೇಲೆ ಮಲಗಿದಾಗ ಅಲ್ಲಿ ಏನಾಯಿತಂತೆ, ನೀರಿನಲ್ಲಿ ಮಲಗಿದಾಗ ಅವನ ಹೊಕ್ಕಳಲ್ಲೆಲ್ಲ ನೀರು ತುಂಬಿಕೊಂಡಿತ್ತಂತೆ. ಹೊಕ್ಕಳಲ್ಲೆಲ್ಲ ನೀರು ತುಂಬಿಕೊಂಡಾಗ ಆ ಹೊಕ್ಕಳಿನಲ್ಲೇನೆ ಒಂದು ಕಮಲ ಎನ್ನುವುದು ಹುಟ್ಟಿತಂತೆ. ಕಮಲ ಹುಟ್ಟಿತು. ಆ ಕಮಲ ಹುಟ್ಟಿತ್ತು ಅಂದರೆ ನೀವು ಕಲ್ಪನೆ ಮಾಡ್ಕೊಂಡಿರ್ತೀವಿ, ಸಾಮಾನ್ಯವಾಗಿ ಕಮಲ ಅಂದುಕೊಳ್ಳೆ ಹೆಂಗಿರ್ತದೆ, ಕೆಂಪಿಗಿರ್ತದೆ, ಹಂಗಿತ್ತು ಹಂಗೆ ಕಲ್ಪನೆ ಮಾಡ್ಕೊಂಬಿಡ್ರಿ. ಇಲ್ಲಿ ಕಮಲ ಬೇರೆನೆ, ನೀವು ಫೋಟೋ ಗೀಟೋ ನೋಡಿ ಹಾಗೆ ತಿಳ್ಕೊಂಬಿಟ್ಟಿರ್ತೀರಿ. ಆದ್ದರಿಂದ ಹಂಗಲ್ಲ. ಕಮಲ ಹೇಗಿತ್ತು ಅಂತಂದರೆ ಬಂಗಾರಮಯವಾದ ಕಮಲ ಅಂತ, ಬಂಗಾರದ ಕಮಲ ಅಂತ. ಆದರೆ ವಿಚಿತ್ರ ಏನು ಅಂತಂದರೆ ಆ ಬಂಗಾರದ ಕಮಲ ಆದರೆ ಪರಿಮಳ ಬರ್ತಿತ್ತಂತದ್ರಲ್ಲಿ, ಗಂಧ ಇರುವಂತಹ ಪರಿಮಳ, ಅದು ಅಂದರೆ ಗಂಧ ಇರುವಂತಹ ಒಂದು ಬಂಗಾರದ ಒಂದು ಇದು ಹೂವದು, ಕಮಲದ ಹೂ. ಆ ಕಮಲದ ಹೂ ಎನ್ನುವಂತಹದ್ದು ಅಲ್ಲಿ ಅದು ಮೇಲೆ ಬಂತಂತೆ. ಸಾಮಾನ್ಯ ಕಮಲ ಎನ್ನುವುದು ಹೇಗೆ ಅಂದರೆ ಕೆಸರಲ್ಲಿ ಹುಟ್ಟುತ್ತದೆ. ಆ ಕೆಸರಲ್ಲಿ ಹುಟ್ಟಿದ್ರೂ ಕೂಡ ಅದು ಕೆಸರಲ್ಲೇ ಅರಳೋದಿಲ್ಲ. ಅದು ನೀರಿನಿಂದ ಬರ್ತದೆ, ಬಂದು ಮೇಲೆ ಅರಳುತ್ತದೆ ಅದು. ಹಾಗೆ ಇದು ಏನಾಯ್ತಂತೆ, ನೀರಿನೊಳಗೆ ಅವನ ಹೊಕ್ಕಳಲ್ಲಿ ನೀರು ತುಂಬಿತ್ತು. ಆ ಹೊಕ್ಕಳಿಂದ ಏನಾಯ್ತಂತೆ, ಅದು ಒಂದು ದಳ, ಅದರದೊಂದು ಎಸಳು ಅಂತಾರಲ್ಲ, ಇದು ಮೇಲೆ ಬಂತಂತ ದಂಟು. ಆ ದಂಟು ಮೇಲೆ ಬಂದ ನಂತರ ಮೇಲೆ ಬಂದ ಆ ಮಗ್ಗಿದ್ದದ್ದು ಅರಳಿತಂತೆ.
ಅರಳಬೇಕಾದ್ರೆ ಆ ಅರಳಿದಂಥ ಕಮಲದಲ್ಲಿ 14 ದಳಗಳಿತ್ತಂತೆ. ಆ 14 ದಳಗಳಿಂದಲೇ ಮುಂದೆ 14 ಲೋಕಗಳನ್ನು ಸೃಷ್ಟಿ ಮಾಡ್ತಾನೆ ಭಗವಂತ. ಒಂದೊಂದು ದಳದಿಂದ ಒಂದೊಂದು ಲೋಕ ಸೃಷ್ಟಿ ಮಾಡ್ತಾನೆ ಭಗವಂತ. ಹಾಗೆ ಅದನ್ನು ಸೃಷ್ಟಿ ಮಾಡಿದಾಗ ಅದರ ಒಳಗಿಂದಲೇನೆ ಒಂದು ಕೂಸು ಬಂತಂತೆ, ಒಂದು ಕೂಸು. ಆ ಕೂಸು ಬಂದದ್ದೇ ಅದು ಹುಡುಕಿತಂತೆ. ಮೊದಲು ಯಾರು ಕಾಣಲಿಲ್ಲಂತೆ. ಅದಕ್ಕೆ ಸೃಷ್ಟಿ ಮಾಡಿದ್ದಾನೆ ಭಗವಂತ, ಆದರೆ ಕಾಣಲಿಲ್ಲ. ಅದು ನನ್ನನ್ನು ಸೃಷ್ಟಿ ಮಾಡಿದ ನಮ್ಮಪ್ಪ ಎಲ್ಲಿದ್ದೀಯೋ ನೀನು ಅಂತ ಹುಡುಕಿತಂತ. ಹುಡುಕಬೇಕಾದ್ರೆ ಅಲ್ಲಿ ಇಲ್ಲಿ ನೋಡಿತು, ಯಾರೂ ಕಾಣಲಿಲ್ಲ ಅಂತ 4 ದಿಕ್ಕಲ್ಲಿ ನೋಡಿತಂತೆ. 4 ದಿಕ್ಕಲ್ಲಿ ನೋಡಿದರೆ 4 ಮುಖ ಬಂತಂತೆ. 4 ಮುಖ ಬಂತು, ಅಲ್ಲಿ ಚತುರ್ಮುಖ ಅಂತ ಕೆಲಸ. 4 ಮುಖ ಬಂತಲ್ಲ, 4 ಮುಖದಿಂದಲೂ ಎಲ್ಲ ಕಡೆ ತಿರುಗಿ ನೋಡಿದ್ರು ಕೂಡ ಕಾಣಿ. ಇನ್ನೇನು ಮಾಡಬೇಕು ಅಂದರೆ 4 ಮುಖ ಬಂತು, ಕೆಳಗಿದ್ದಾನ ಅಂತ ನೋಡೋಣ ಅಂತ ಕೆಳಗೆ ನೋಡುವಾಗ ಇನ್ನೊಂದು ಮುಖ ಬರುತ್ತಾ ಅಂದರೆ ಕೆಳಗೆ ಕುತ್ತಿಗೆ ಇದೆ, ಅದರಿಂದ ಅಲ್ಲಿ ಮುಖ ಬರಲಿಕ್ಕೆ ಚಾನ್ಸ್ ಇಲ್ಲ, ಕಷ್ಟ. ಅಷ್ಟೇ 4 ಮುಖ. 4 ಮುಖದಿಂದಲೂ ಕೂಡ ತಲೆ ಬಗ್ಗಿಸಿಕೊಂಡೇನು ಮಾಡಿದಂತೆ, ಆ ಕಮಲದ ದಂಟಿತ್ತಲ್ಲ, ಆ ದಂಟಿನ ಒಳಗೆ ಹೋದನಂತ. ದಂಟಿನ ಒಳಗೆ ಹೋದ ಯಾರು ನನ್ನ ಸೃಷ್ಟಿ ಮಾಡಿದವನು ಅಂತ ಹುಡ್ಕೋಣ ಅಂತ ಹೋದರೆ ಅದರ ಆಳಕ್ಕೆ, ಎಷ್ಟು ಆಳಕ್ಕೆ ಹೋದರೂ ಕೂಡ ಕೊನೆ ಅನ್ನೋದು ಸಿಗ್ತಾ ಇಲ್ಲ ಅಂತ. ಎಂಡೇ ಸಿಗಲಿಲ್ಲ. ಎಂಡು ಸಿಗದೇನೆ ಒದ್ದಾಡಿದ ಒಳಗೊಂದು ಸರ್ತಿ ಭಯ ಆಯ್ತಂತ. ಅವನಿಗೆ ಭಯ ಆದ ಕೂಡಲೇ ಒಮ್ಮೆ ಏನಾಯಿತು ಅಂದರೆ, ಆಗ ಒಂದು ಸರ್ತಿ ಮೊಟ್ಟ ಮೊದಲಿಗೆ ಭಯ ಆದಾಗ ಒಂದು ಸರ್ತಿ ಕಿಟಾರ್ ಅಂತ ಕಿರಿಚಿಕೊಳ್ತಾರಲ್ಲ, ಹಾಗೆ ಬ್ರಹ್ಮನೂ ಕೂಡ ಭಯ ಬಂದಂತೆ ನಟನೆ ಮಾಡಿಕೊಂಡು ಒಮ್ಮೆ ಕಿರಿಚಿದ್ದಂತೆ. ಮೊಟ್ಟ ಮೊದಲಿಗೆ ಅವನ ಬಾಯಿಂದ ಬಂದಂತಹ ಒಂದು ಶಬ್ದ ಏನು ಅಂದರೆ ಭಾಣ್ ಅಂತ ಬಂತಂತೆ. ಭಾಣ್ ಅಂತ ಒಂದು ಶಬ್ದ ಬಂತಲ್ಲ, ಆ ಶಬ್ದ ಬಂದ ಕೂಡಲೇ ಬಾಯಿಯಿಂದ ಆ ಶಬ್ದ ಹೊರಗೆ ಬಂದ ಕೂಡಲೇ ಒಬ್ಬ ಹೆಣ್ಣಿನ ರೂಪ ಹುಟ್ಟಿತಂತೆ. ಅಲ್ಲೇ ಹುಟ್ಟಿತು. ಅವಳೇ ಸರಸ್ವತಿ. ಅಂದರೆ ಬರುವಾಗಲೇ ತನ್ನ ಹೆಂಡತಿನ ಇಟ್ಕೊಂಡೇ ಬಂದಿದ್ದ, ಅವಳೇ ಸರಸ್ವತಿ. ಆ ಸರಸ್ವತಿ ಬಂದಿದ್ದಲ್ಲ ಅಂದರೆ ಮದುವೆ ಮಾಡ್ಕೊಂಡೇ ಬಂದಿದ್ದ ಅವನು. ಮತ್ತೇನೋ ಅವನೇ ಸೃಷ್ಟಿ ಮಾಡಿ ಮಗಳನ್ನ ಮದುವೆ ಮಾಡ್ಕೊಂಡ ಅಂತ ತಿಳ್ಕೊಂಡ್ಬಿಡ್ಬೇಡ. ತನ್ನ ಹೆಂಡತಿ ಜೊತೆಗೆ ಅವಳನ್ನು ಹೊರಗೆ ಹಾಕಿದ. ಆಗ ಸ್ವಲ್ಪ ಧೈರ್ಯ ಬಂತಂತೆ. ಅಂದರೆ ಜಗತ್ತಿನಲ್ಲಿ ಯಾವಾಗಲೂ ಧೈರ್ಯದಿಂದ ಬದುಕಬೇಕು ಅಂತ ಆದರೆ ನಮಗೆ ಭಯ ಅನ್ನೋದು ಯಾವಾಗ, ನಾವು ಒಬ್ಬರೇ ಅಂತಿದ್ದಾಗ ನಮಗೆ ಭಯ ಇರ್ತದಂತೆ. ಮನೆಯಲ್ಲಿ ಯಾರು ಇಲ್ಲ, ಎಲ್ಲರೂ ಊರಿಗೆ ಹೋಗಿದ್ದಾರೆ, ಒಬ್ಬರೇ ಇರ್ತೀವಿ ಅಂದರೆ ಏನು ಸ್ವಲ್ಪ ಗಾಬರಿ ಆಗ್ತಿರ್ತದೆ. ಪಕ್ಕದ ಮನೆಯವ್ರಿಗೆ ಇವತ್ತು ಒಂದು ದಿವಸ ನಮ್ಮ ಮನೇಲಿ ಇಲ್ಲೇ ಮಲಗ್ರಿ, ರಾತ್ರಿ ನಮ್ಮ ಮನೆಯವ್ರು ನಾಳೆ ಬರ್ತಾನೆ, ಹಿಂಗೆ ಕೇಳ್ತಿರ್ತಾರೆ. ಯಾಕೆ ಅಂದರೆ ಒಬ್ಬ ಅನ್ನುವಾಗ ಮಾತ್ರ ಭಯ. ಆದರೆ ನಾನು ಒಬ್ಬ ಅಲ್ಲ, ನನ್ನ ಜೊತೆಗೆ ಇನ್ನೊಬ್ಬ ಇದ್ದಾನೆ ಅಂದಾಗ ಭಯ ಇರ್ತದ? ಇರೋದಿಲ್ಲ, ಧೈರ್ಯ ಇರ್ತದೆ ಸ್ವಲ್ಪ. ಹಾಗೆಯೇ ಯಾವತ್ತೂ ಕೂಡ ಜೀವ ಒಬ್ಬನೇ ಇರೋದು, ದೇವರಿಲ್ಲ ಅಂತ ತಿಳ್ಕೊಂಡ್ರೆ ಭಯ ಇದೆ ಜೀವನದಲ್ಲಿ. ಇಲ್ಲ, ಜೀವನ ಜೊತೆಗೆ ಯಾವಾಗಲೂ ಕೂಡ ಜೀವಾತ್ಮನ ಜೊತೆಗೆ ಪರಮಾತ್ಮ ಇದ್ದಾನೆ ಅಂತನ್ನುವ ಅನುಸಂಧಾನ, ದ್ವೈತ ಸಿದ್ಧಾಂತದ ಅನುಸಂಧಾನ ಇದ್ದರೆ ಜೀವನದಲ್ಲೇ ಭಯ ಇರೋದಿಲ್ಲ. ಆ ತತ್ವವನ್ನು ತೋರಿಸಿಕೊಟ್ಟರು. ಹೀಗೆ ಆ ಬ್ರಹ್ಮದೇವರು ಅಲ್ಲಿಂದ ಮೇಲೆ ಬಂದ್ರಂತೆ. ಮೇಲೆ ಬಂದು 4 ಮುಖ 8 ಕಣ್ಣುಗಳು, 8 ಕಣ್ಣುಗಳನ್ನು ಮುಚ್ಚಿಕೊಂಡು ಒಂದು ಸರ್ತಿ ಧ್ಯಾನ ಮಾಡಿದ್ರಂತೆ. ಎಲ್ಲ ಭಗವಂತ, ನನಗೆ ನನ್ನನ್ನು ಸೃಷ್ಟಿ ಮಾಡಿದ ದೇವರೇ, ನನ್ನ ಕಣ್ಣಿಗೆ ಕಾಣ್ತಾ ಇಲ್ಲಲ್ವೋ ನೀನು ನನ್ನ ಕಣ್ಣಿಗೆ ಸಿಗಬೇಕು ಅಂತ ಕಣ್ಣು ಮುಚ್ಚಿದ್ರಂತ ಒಂದು ಸರ್ತಿ. 8 ಕಣ್ಣನ್ನು ಮುಚ್ಚಿದಾಗ ಅಂತರಂಗದಲ್ಲೇ ಪ್ರಕಟನಾದಂತೆ ಭಗವಂತ. ಅಂತರಂಗದಲ್ಲೇ ಪ್ರಕಟನಾದ ಭಗವಂತ ದೇವರ ದರ್ಶನ ಆಯಿತು. ಅವರಿಗೆ ಸಂತೋಷವಾಯಿತಂತೆ. ಹೀಗೆ ಸಂತೋಷವಾದಾಗ ಭಗವಂತ ಮತ್ತು ಬ್ರಹ್ಮದೇವರು ಕೂಡ ಪರಸ್ಪರ ಮಾತನಾಡುತ್ತಾರೆ. ಆ ಪ್ರಸಂಗ ಏನು ಅನ್ನುವಂಥದ್ದನ್ನು ಮತ್ತೆ ನಾಳೆ ದಿವಸ ಸೇರಿದಾಗ ಅದರ ಚಿಂತನೆ ಮಾಡೋಣ ಅಂತ ಹೇಳುತ್ತಾ ಇಂದಿನ ಉಪನ್ಯಾಸ ಕೃಷ್ಣಾರ್ಪಣ.